Dear students, here it is the second PC biology. We are discussing the concept regarding what we call the genetic code in the last class. How the genetic information is in the form of a coded message which is present in the DNA, which is going to transcribe to the RNA. That's called transcription. Message will be transferred from DNA to the RNA. That process is what we call that is a transcription. The message that is going to transfer from the DNA to the RNA, that message is utilized by the ribosomes to synthesize the protein. This is the what we call central dogma in case the molecular biology we are discussing. Here, transcription of the DNA is having the genes. The DNA is called those are the genes which are called the structural genes, which is going to express to produce the protein. They are not directly DNA does not directly involved in the protein synthesis. It has to be transferred that message to the what you call them as a RNA. That RNA ಗೆ ಮೆಸೇಜ್ ಕಳಿಸುತ್ತೆ, ಆಮೇಲೆ it's going to synthesize the protein. ಹಾಗಾಗಿ ಆ ಒಂದು DNA ಇರುವಂತ ಜೀನ್ಸ್ ಗಳು ಏನಾಗ್ತವೆ, ಅಲ್ಲಿರುವಂತ ಮೆಸೇಜ್ RNA ಬರುತ್ತೆ. ಹಾಗಾಗಿ ಆ ಒಂದು DNA ನ ಒಂದು ಜೀನ್ ಅಂತ ಹೇಳಿದ್ರೆ ಆ ಜೀನ್ ಅದೆಲ್ಲ DNA ಅಲ್ಲಿ ಒಂದು ಯೂನಿಟ್ ದಟ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್ ಆಗುವಂತ ಒಂದು ಯೂನಿಟ್ ಇರುತ್ತೆ, ಅದು ನಥಿಂಗ್ ಬಟ್ ಜೀನ್ಸ್. What is transcription? In this class we are studying what we call as a transcription unit. What is the transcription? Transcription is nothing but a synthesis of a RNA. Either tRNA, there are three types of RNA: mRNA, tRNA, and rRNA. These are the different types of RNA which are going to be synthesized by the DNA. That is called a synthesize ಮಾಡುವ ಯಾವ್ದನ್ನ RNA ತಯಾರಾಗುತ್ತೆ ಇಲ್ಲಿ DNA ಮೇಲೆ. ಆ ಒಂದು DNA ಮೇಲೆ RNA ತಯಾರಾಗುವಂತ ಒಂದು ಕ್ರಿಯೆನ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಆ ಒಂದು ಯಾವ ಒಂದು DNA ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಈ ಒಂದು RNA ತಯಾರಾಗುತ್ತೆ, ಅದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಹೆಂಗಿರುತ್ತೆ ಅಂದ್ರೆ, ಒಂದು RNA ತಯಾರಾಗಬೇಕಾದ್ರೆ ಅಲ್ಲಿ ಅದನ್ನ RNA ತಯಾರಾಗಿ ಇನಿಷಿಯೇಷನ್ ಮಾಡಕ್ಕೆ ಒಂದು ಸೈಟ್ ಇರಬೇಕು. ಅದು RNA ಎಷ್ಟುದ್ದ RNA ಇರಬೇಕಾದ್ರೆ ತಯಾರಾಗಬೇಕು, ಕೊನೆಗೆ ಅದು ನಿಲ್ಬೇಕದು, ಅಲ್ಲಿ ನಿಲ್ಬೇಕಾದ್ರೆ ಟರ್ಮಿನೇಟರ್ ಕೊಡೋಣ ಇರಬೇಕು. ಅಲ್ಲಿ ಒಂದು RNA ತಯಾರಾಗಿ ಒಂದು ಎನ್ಸೈಮ್ ಬಂದು ಅಟ್ಯಾಚ್ ಆಗಬೇಕು, ಅದಕ್ಕೆ RNA ಪಾಲಿಮರೈಸ್ ಅಂತ, ಅದು ಎಲ್ಲಿಗೆ ಅಟ್ಯಾಚ್ ಆಗುತ್ತೆ ಅಂತ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಹೆಂಗಿದೆ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ತಯಾರಾಗದ RNA ಯಾವ್ದಂದ್ರೆ DNA ಮೇಲೆ. ನಾನು ಮೊದಲಂತ ಈ ಸ್ಟ್ರಕ್ಚರ್ ಇಸ್ಕೊಂಡೆ, DNA ಎರಡು ಸ್ಟ್ಯಾಂಡ್ಸ್, ದಿಸ್ ಇಸ್ ಒನ್ ಸ್ಟ್ಯಾಂಡ್, ದಿಸ್ ಇಸ್ ಅನದರ್ ಸ್ಟ್ಯಾಂಡ್. ದೇರ್ ಆರ್ ಟೂ ಸ್ಟ್ಯಾಂಡ್ಸ್ ವಿತ್ DNA ಇಸ್ ಡಬಲ್ ಸ್ಟ್ಯಾಂಡ್. ಅಲ್ಲಿ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಒಂದ್ ಕಡೆ ಪ್ರಮೋಟರ್ ಬೇಕು, ಒಂದ್ ಕಡೆ ಟರ್ಮಿನೇಟರ್ ಬೇಕು. ನೋಡಿ, ಎರಡು ಸ್ಟ್ಯಾಂಡ್ಸ್ ಇವೆ. ಒನ್ ಸ್ಟ್ಯಾಂಡ್ ಇಸ್ 3' to 5' ಇದೆ, ಇನ್ನೊಂದು 5' to 3' to 5', 5' to 3' ಇದೆ. ಆಂಟಿ ಪ್ಯಾರಲಲ್. ಈ ಒಂದು ಇಷ್ಟು ಒಂದು ಯೂನಿಟ್ what is the gene ಅಂದ್ರೆ gene is segment of DNA ಒಂದು ಸೆಗ್ಮೆಂಟ್, ಒಂದು ತುಂಡನ್ನ ನಾವು what called gene ಅಂತ ಹೇಳ್ತೀವಿ. ಇದು ಒಂದು DNA ಸ್ಟ್ಯಾಂಡ್. ಇಷ್ಟನ್ನ ಒಂದು ಸೆಗ್ಮೆಂಟ್ ಇದೆ, ಅದಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಆಗುವಂತ ಇಲ್ಲಿ ಒಂದು RNA ತಯಾರಾಗುತ್ತೆ. ಇಷ್ಟೊಂದು ಸೆಗ್ಮೆಂಟ್ ಮೆಸೇಜ್ ಇದೆ. ಈ ಒಂದು ಮೆಸೇಜ್ ಇಷ್ಟೊಂದರಲ್ಲಿ ಒಂದು DNA ಮೆಸೇಜ್ ಇದೆ, ಏನನ್ನ ಇರ್ತದೆ RNA ತಯಾರು ಮಾಡಬೇಕಂತ. RNA ಅಂತ ಉಪಯೋಗಿಸ್ಕೊಂಡು ಇದೇ ಪ್ರೋಟೀನ್ ತಯಾರಾಗುತ್ತೆ ಇರುತ್ತೆ. ಹಾಗಾದ್ರೆ ಒಂದು ಪ್ರೋಟೀನ್ ತಯಾರಾಗಬೇಕಂದ್ರೆ ಒಂದು what called ಅಲ್ಲಿ RNA ಇರುತ್ತಲ್ಲ, DNA ಒಂದು ಸ್ಟ್ಯಾಂಡ್ ಮೇಲೆ RNA ತಯಾರಾಗುತ್ತೆ, ಟ್ರಾನ್ಸ್ಕ್ರಿಪ್ಷನ್. ಇವತ್ತಿನ ಕ್ಲಾಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್, ಆ ಒಂದು ಟ್ರಾನ್ಸ್ಕ್ರಿಪ್ಷನ್ ಆಗುವಂತ ಒಂದು ಯೂನಿಟ್ DNA ಇಂದ RNA ತಯಾರಾಗುತ್ತಲ್ಲ, ಆ ಟ್ರಾನ್ಸ್ಕ್ರಿಪ್ಷನ್ ಆಗುವಂತ ಯೂನಿಟ್ ಅಲ್ಲಿ ಫಸ್ಟ್ ಗೆ ಇರುತ್ತೆ, ಲಾಸ್ಟ್ ಗೆ ಇರುತ್ತೆ. ಅಂದ್ರೆ ಅದಕ್ಕೆ going to study in case molecular basis of inheritance. What are the molecular basis of inheritance? ಈ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ we are going to study what in today's class about transcription unit. Transcription unit. ಈ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಏನಿದೆಯಲ್ಲ, we are going to study. ಈ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ consisting of what? Consisting of what ಅಂದ್ರೆ ಇದನ್ನು ಓದ್ತೀವಿ. ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ means it going to synthesize the ಒಂದು RNA ತಯಾರು ಮಾಡುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಆಗಬೇಕಾದ್ರೆ ಅಲ್ಲಿ ತಯಾರಾಗಬೇಕಾದ್ರೆ ಒಂದು DNA ಮೇಲೆ RNA ತಯಾರಾಗ್ತದೆ. ಇದು DNA, ಇದ್ರ ಮೇಲೆ ಅದು RNA ತಯಾರಾಗ್ತದೆ. ಈ ಟ್ರಾನ್ಸ್ಕ್ರಿಪ್ಷನ್ ಆಗುವಂತ ಈ ಯೂನಿಟ್ ಅಲ್ಲಿ ಏನಿರುತ್ತೆ ಅಂದ್ರೆ, ಪ್ರಮೋಟರ್ structural genes, structural gene, and also it's having what called as terminator. These are what called as terminator. What is the transcription unit consists of?
transcription in a consisting of particular promoter, it consists of the structural genes, it consists of the terminator. These are the three units ಇದಾವೆ. ಟ್ರಾನ್ಸ್ಕ್ರಿಪ್ಷನ್ ನಲ್ಲಿ ಯೂನಿಟ್ ಅಲ್ಲಿ ಇರುವಂತಹ ಮೂರು ಕಾಂಪೊನೆಂಟ್ಸ್ ಅಥವಾ ಘಟಕಗಳು ಯಾವುವು ಅಂದ್ರೆ ಒಂದು ಪ್ರಮೋಟರ್, ಇನ್ನೊಂದು ಸ್ಟ್ರಕ್ಚರಲ್ ಜೀನ್, ಇನ್ನೊಂದು ಟರ್ಮಿನೇಟರ್. ಈ ಪ್ರಮೋಟರ್ ಅಂದ್ರೆ ಏನು, ಅದು ಎಲ್ಲಿರುತ್ತೆ, ಅಲ್ಲಿ ಏನ್ ಬಂದ ಆಡ್ ಆಗುತ್ತೆ ಅದನ್ನ ನೋಡೋಣ. ಸ್ಟ್ರಕ್ಚರಲ್ ಜೀನ್ಸ್ ಅಂದ್ರೆ ಯಾವುದು, ಆ ಸ್ಟ್ರಕ್ಚರಲ್ ಜೀನ್ಸ್ ಅಲ್ಲಿ ಅದು ಯಾವ್ದನ್ನ ಕೋಡಿಂಗ್ ಸ್ಟ್ಯಾಂಡ್ ಅಂತೀವಿ, ಯಾವ್ದನ್ನ ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತೀವಿ, ಯಾವುದ್ರ ಮೇಲೆ RNA ತಯಾರಾಗುತ್ತೆ ಅನ್ನೋದನ್ನ ಓದ್ತೀವಿ. DNA ಸ್ಟ್ಯಾಂಡ್, ಅದರಲ್ಲಿ ಯಾವ ಸ್ಟ್ಯಾಂಡ್ ಮೇಲೆ RNA ತಯಾರಾಗುತ್ತೆ ಅನ್ನೋದು ಓದ್ತೀವಿ. ನೆಕ್ಸ್ಟ್ ಟರ್ಮಿನೇಟರ್ ಅಂದ್ರೆ ಇಲ್ಲಿ ಕೊನೆಗೆ ಪ್ರೋಟೀನ್ಸ್ ಇಂದ RNA ತಯಾರಾಗುತ್ತೆ, ಸ್ಟಾಪ್ ಆಗುತ್ತೆ, ಅದು ಯಾವ ಕಡೆ ಇದೆ ಅನ್ನೋದು, ಅದು ಎಲ್ಲಿ ಅಲ್ಲಿ ಅದ್ರಲ್ಲಿ ಏನಾಗುತ್ತೆ, ಸರ್ಟನ್ ಸೀಕ್ವೆನ್ಸ್ ಇದ್ದು RNA ತಯಾರಾಗೋದನ್ನ ಸ್ಟಾಪ್ ಮಾಡ್ತವೆ, ಅದನ್ನ ಟರ್ಮಿನೇಟರ್ ಅಂತ ಕರಿತೀವಿ. ಅದನ್ನ we are going to study. ಓಕೆ, ಇಷ್ಟನ್ನ ನಾನು ಈಗ ಹೇಳ್ತಾ ಹೋಗ್ತೇನೆ. ಬಟ್ ಜಸ್ಟ್ ನೀವು ಸ್ಟಡಿ ಮಾಡ್ಕೊಳ್ಳಿ. ಪ್ರಮೋಟರ್ is what called is located ಎಲ್ಲಿದೆ, ಎರಡು ಸ್ಟ್ಯಾಂಡ್, ಡಬಲ್ ಸ್ಟ್ಯಾಂಡ್ DNA, ಒಂದು ಸ್ಟ್ಯಾಂಡ್ 3' 5' ಇದೆ, ಇನ್ನೊಂದು ಸ್ಟ್ಯಾಂಡ್ DNA, ಒಂದೊಂದು ಸ್ಟ್ಯಾಂಡ್ 5' 3' ಇದೆ. ಹಾಗಾಗಿ ನಿಮ್ಮ ಪ್ರಮೋಟರ್ ಎಲ್ಲಿದೆ ಅಂತ ಹೇಳ್ಬೇಕಾದ್ರೆ ನಾವು ಈ 3' ಕಡಿದೆ 5' ಕಡಿದೆ ಅಂತ ಹೇಳ್ಬೇಕಾಗುತ್ತೆ. ಅದನ್ನ ನಾವು ಯಾವಾಗ ನಾವು ರೆಫರೆನ್ಸ್ ಮಾಡ್ಬೇಕಾದ್ರೆ ನಾವು ಏನು ಯೂಸ್ ಮಾಡ್ತಿದ್ರೆ ಯೂಸ್ ದಿ ಕೋಡಿಂಗ್ ಸ್ಟ್ಯಾಂಡ್. ಯಾವ ಕಡೆ ಇದೆ ಅಂತ ನೋಡ್ಬೇಕಾದ್ರೆ ಈ ಸ್ಟ್ಯಾಂಡಿನ ತುದಿಗಳು ನೋಡ್ತೀವಿ ನಾವು. ಇದನ್ನ ನೋಡಿ ಹೇಳೋದಿಲ್ಲ, ಇದು ಟೆಂಪ್ಲೇಟ್ ಸ್ಟ್ಯಾಂಡ್ ಹೇಳೋದು, ಕೋಡಿಂಗ್ ಸ್ಟ್ಯಾಂಡ್. ಕೋಡಿಂಗ್ ಸ್ಟ್ಯಾಂಡಿನ ಯಾವ ಎಂಡ್ ಅಂತ ನೋಡ್ಬೇಕು ನಾವು ಹೇಳ್ಬೇಕಾದ್ರೆ. ಅಂದ್ರೆ ಪ್ರಮೋಟರ್ ಈಸ್ situated at the 5' end of now stand coding stand. Where is the present promoter? This is the promoter. Listen, the sequence of DNA, certain sequence of DNA of certain length ಇರುವಂತ ಒಂದು ಸೀಕ್ವೆನ್ಸ್ ಅನ್ನೋದು DNA. ಅದು ಯಾವ ಕಡೆ ಇದೆ ಪ್ರಮೋಟರ್ ಅಂದ್ರೆ towards the 5' not 3' ಅಲ್ಲ. ಅಲ್ಲಿ ಯಾಕಂದ್ರೆ ನಾವು ಕೋಡಿಂಗ್ ಸ್ಟ್ಯಾಂಡ್ ಉಪಯೋಗಿಸಿ ಹೇಳ್ತೀವಿ. ಯಾಕಂದ್ರೆ ಕೋಡಿಂಗ್ ಸ್ಟ್ಯಾಂಡ್ ಕಡೆಗೆ ನೋಡಿ ಹೇಳ್ಬೇಕಂದ್ರೆ ಕೋಡಿಂಗ್ ಸ್ಟ್ಯಾಂಡ್ ತುದಿ ಯಾವ್ದು 5'. ಪ್ರಮೋಟರ್ is situated at the 5' end of the coding strand. ಇದು ಅಪ್ ಸ್ಟ್ರೀಮ್ ಮೇಲ್ಗಡೆ ಇದೆ, ಕೆಳಗಡೆ ಹೋಗಿ ಹೇಳ್ಬೇಕಾದ್ರೆ ನಾವು ಡೌನ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಪ್ರಮೋಟರ್ ಇದೆ towards the 5' end of the structural gene. ಇಲ್ಲಿ ಮಧ್ಯದಲ್ಲಿರುವ ಸ್ಟ್ರಕ್ಚರಲ್ ಜೀನ್ಸ್. ಸ್ಟ್ರಕ್ಚರಲ್ ಜೀನ್ 5' end ಕಡೆಗೆ ಪ್ರಮೋಟರ್ ಇದೆ. ನಾವು ರೆಫರೆನ್ಸ್ ಏನು ಮಾಡಿ 5' ಇದೆ ಅಂತಂದ್ರೆ ಮುಂದಿನ ಸ್ಟ್ಯಾಂಡ್ ಉಪಯೋಗಿಸ್ತೀವಿ. ಅವರು ಕೋಡಿಂಗ್ ಸ್ಟ್ಯಾಂಡ್ ತುದಿ ನೋಡ್ತೀವಿ, ಇದನ್ನ ತುದಿ ನೋಡೋದಿಲ್ಲ. ಪ್ರಮೋಟರ್ is situated at the 5' end of the structural genes ಅಂತ ಹೇಳಿ. ನೆಕ್ಸ್ಟ್ ಇನ್ ಕೇಸ್ ದಿಸ್ ಅಲ್ಲಿ ಇಲ್ಲಿ ಈ ಒಂದು ಪ್ರಮೋಟರ್ ಅಲ್ಲಿ ಏನಿದೆಪ್ಪ ಅಂದ್ರೆ ಪ್ರಮೋಟರ್ is consisting of particular there is a sequence of DNA. ಒಂದು ಸೀಕ್ವೆನ್ಸ್ ಆಫ್ DNA ಇರುತ್ತೆ. ಸೀಕ್ವೆನ್ಸ್ ಅಂದ್ರೆ ಏನಾದ್ರು ಕೋಡ್ ಇರ್ತದೆ, ನೆಗೆಟೆಡ್ ಇರ್ತದೆ. ಅಡಿನೈನ್ ಇರ್ಬೋದು, AUG ಇರ್ಬೋದು, ಅಡಿನೈನ್ ಗುವಾನೈನ್. ಇಲ್ಲಿ A ಇದೆ, ಈ ಕಡೆ ಒಂದು ಮ್ಯಾಜಿಕ್ ಸ್ಟ್ಯಾಂಡರ್ಡ್ A ಇದೆ, ಇಲ್ಲಿ U ಇದೆ, G, A ಇದೆ, T, U ಇದೆ, ಕಂಟಿನ್ಯೂಸ್ A ಕಂಟಿನ್ಯೂಸ್ A U ಇರಲ್ಲ, DNA ಸ್ಟ್ಯಾಂಡರ್ಡ್ T ಇದೆ, T ಇದ್ರೆ A, G ಇದೆ, C. ಒಂದು ಸಡನ್ ಸೀಕ್ವೆನ್ಸ್ ಇರ್ತದೆ. ಪ್ರಮೋಟರ್ ಅಲ್ಲಿ ಏನಿದೆ, ಪ್ರಮೋಟರ್ ಕನ್ಸಿಸ್ಟಿಂಗ್ ಆಫ್ certain sequence of DNA that provide the ಏನೋ ಒಂದು ಸೀಕ್ವೆನ್ಸ್ ಇದೆ ಅಂತಲ್ಲ, ಸೀಕ್ವೆನ್ಸ್ ಆಫ್ DNA that provide the binding site for the RNA polymerase. DNA ಮೇಲೆ ಏನ್ ತಯಾರಾಗಬೇಕು, RNA. ಅದಕ್ಕೆ ಅಲ್ಲಿ ಒಂದು ಎನ್ಸೈಮ್ RNA ತಯಾರಾಗ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ಎಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಈ ಸಡನ್ ಸೀಕ್ವೆನ್ಸ್ ಆಫ್ DNA ಇದೆ, ಅದಕ್ಕೆ ಒಂದು ಪ್ರೊವೈಡ್ ಏನು ಕೂಡ ಕಲಿಸ್ಕೊಡ್ತಿದ್ದೋ ಜಾಗವನ್ನು ಕಲಿಸ್ಕೊಡ್ತೀವಿ. ಪ್ರೊವೈಡ್ ಸೈಟ್ ಫಾರ್ ದಿ ಅಟ್ಯಾಚ್ಮೆಂಟ್ ಆಫ್ ವಿಚ್ RNA. ಯಾವ RNA ತಯಾರಾಗಬೇಕು, ಅದಕ್ಕೆ RNA ತಯಾರಾಗಬೇಕಂದ್ರೆ ಎನ್ಸೈಮ್ ಅದು RNA ಪಾಲಿಮರೈಸ್. RNA ಪಾಲಿಮರೈಸ್ ಇಲ್ಲಿ ಬಂದು ಅಟ್ಯಾಚ್ ಆಗಲಿಕ್ಕೆ ಒಂದು ಸೈಟ್ ಅನ್ನು ಕಲ್ಪಿಸಿ, ಜಾಗವನ್ನು ಕಲ್ಪಿಸಿಕೊಡುವಂತ ಒಂದು ರೀಜನ್ ಪ್ರಮೋಟರ್. ಪ್ರಮೋಟರ್ ಕನ್ಸಿಸ್ಟಿಂಗ್ ಆಫ್ certain sequence of DNA ಇರುತ್ತೆ which provide the binding site for the attachment of ಯಾವ ಎಂಜೈಮ್, RNA ತಯಾರಾಗೋ ಎಂಜೈಮ್ ಯಾವುದು, RNA polymerase.
ಯಾವ ಎನ್ಸೈಮ್ ಬಂದು ಒಳಗೆ ಜಾಗ ಕಳಿಸ್ಕೊಡ್ತಿದ್ನೋ RNA ಪಾಲಿಮರೈಸ್ ಅದು ಬೈಂಡ್ ಆಗಬೇಕು. ಅದಕ್ಕೆ ಬೇಕಾದಂತ ಜಾಗವನ್ನು ಕಲ್ಪಿಸಿಕೊಡುವಂತ ಒಂದು ಪ್ರಮೋಟರ್ ಇರುತ್ತೆ. ಅದರಲ್ಲಿ ಒಂದು ಸರ್ಟನ್ ಸೀಕ್ವೆನ್ಸ್ ಇರುತ್ತೆ. ಅದೇನ್ ಮಾಡುತ್ತೆ, ಇಟ್ ಪ್ರೊವೈಡ್ ದಿ ಬೈಂಡಿಂಗ್ ಸೈಟ್ ಫಾರ್ ದಿ ಅಟ್ಯಾಚ್ಮೆಂಟ್ ಆಫ್ RNA ಪಾಲಿಮರೈಸ್ ಅಟ್ಯಾಚ್ ಆಗಿ ಜಾಗ ತಿಳಿಸ್ಕೊಡುತ್ತೆ. ಈ ಪ್ರಮೋಟರ್ ಯಾವ ಕಡೆ ಇದೆ, 5' ಆಫ್ ಸ್ಟ್ರಕ್ಚರ್ ಜೀನ್ಸ್. ಈ ಸ್ಟ್ರಕ್ಚರ್ ಜೀನ್ಸ್ 5' ಕಡೆ ಇದೆ ಅಂತ ನಾವು ಕೋಡಿಂಗ್ ಸ್ಟ್ಯಾಂಡ್ ನೋಡಿ ಡೈರೆಕ್ಷನ್ ಹಾಗಾಗಿ the presence of a promoter defines the template stand and the coding stand. Promoter ಯಾವ ಕಡೆ ಇದೆ ಅಂದ್ರೆ ನಾವು template stand ಇರುತ್ತೆ. template stand ಅಂದ್ರೆ 3' to 5. promoter ಈ ಕಡೆ ಇದೆ, ನಾವು 3' to 5' ಇದೆ. template stand 5' to 3' the coding stand ಅಂತ ಹೇಳ್ಬೇಕು. ಹಾಗಾಗಿ promoter ಏನು ಮಾಡುತ್ತೆ, ನನಗೆ provides the defines the template. define ವ್ಯಾಖ್ಯಾನ ಮಾಡಬಹುದು. promoter ಅಂದ್ರೆ the stand is a 3' to 5' and is called from template stand is in the direction called 5' to 3' called coding stand. promoter ನಮಗೆ ಡಿಫೈನ್ ಮಾಡಕ್ಕೆ ಮಾಡುತ್ತೆ. ಅದು if you replace the promoter ಈ ಕಡೆ ಹಾಕಿ terminator ಈ ಕಡೆ ಹಾಕಿದ್ರೆ ನಾವು ಅವಾಗ ಏನು ಮಾಡಬೇಕು, 5' to 3' is called ಅವಾಗ ಏನಾಗುತ್ತೆ, ಇದು coding stand ಆಗುತ್ತೆ. ಆಮೇಲೆ 3' to 5' ಇದು template stand ಉಲ್ಟಾ ಆಗುತ್ತೆ. ಯಾಕಂದ್ರೆ ನಾವು ರೆಫರೆನ್ಸ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡಬೇಕು, ಪ್ರಮೋಟ್ ಯಾಕೆ ಇದೆ ಅಂತ ಹೇಳಿದ್ರೆ ನಾವು 5' ಕಡೆ ಇದು ಟೆಂಪ್ಲೇಟ್ಸ್ ಇದು ಯಾವ್ದು ಸ್ಟ್ಯಾಂಡ್ ಇದು ಅವಾಗ 5' ಸ್ಟ್ಯಾಂಡ್ ನೋಡಿ. ಪ್ರಮೋಟ್ ಯಾಕೆ ಇದೆ 5' ಸ್ಟ್ಯಾಂಡ್ ಯಾವುದು ಕೋಡಿಂಗ್ ಸ್ಟ್ಯಾಂಡ್ ನೋಡಿ ಇರ್ತದೆ. ಆಗ ಇದನ್ನ ಈ ಕಡೆ ಹಾಕಿದ್ರೆ ಈ ಕಡೆ ಹಾಕಿದ್ರೆ ಅಂದ್ರೆ ಅವಾಗ ಇದು ಇಲ್ಲಿ ಬಂದಾಗ 5' ಈ ಕಡೆ ಹಾಕಿದ್ರೆ ಕೋಡಿಂಗ್ ಸ್ಟ್ಯಾಂಡ್ ಯಾವಾಗ ರೆಫರೆನ್ಸ್ 5' ಸ್ಟ್ಯಾಂಡ್ ಯಾವ್ದು ಇರುತ್ತೆ ಕೋಡಿಂಗ್ ಸ್ಟ್ಯಾಂಡ್ ನೋಡಿ 5' ಕಡೆಗೆ ನಾವು ಮಾಡಿದ್ದು ಅದು ಕೋಡಿಂಗ್ ಸ್ಟ್ಯಾಂಡ್ ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಕೋಡಿಂಗ್ ಸ್ಟ್ಯಾಂಡ್ ಆಗುತ್ತೆ. ಕೋಡಿಂಗ್ ಸ್ಟ್ಯಾಂಡ್ ಗೆ ಟೆಂಪ್ಲೇಟ್ ಸ್ಟ್ಯಾಂಡ್ ಯಾಕಂದ್ರೆ 5' ಕಡೆಗೆ ಪ್ರಮೋಟರ್ ಇದೆ, 5' ಕಡೆಗೆ ನೋಡಿ ಪ್ರಮೋಟರ್ ಇದೆ ಅಂದಾಗ 5' ಕಡೆ ಯಾವುದು ಅದು ಯಾವುದು 5' ಸ್ಟ್ಯಾಂಡ್ ಯಾವುದು ಪ್ರಮೋಟರ್ ಇರುತ್ತೆ. 5' ಸ್ಟ್ಯಾಂಡ್ ಅಂತ ಒಂದು ಪ್ರಮೋಟರ್ ಯಾವ್ದಂದ್ರೆ ಪ್ರಮೋಟರ್ ಯಾವುದು 5' ಕಡೆಗೆ 5' ಕಡೆಗೆ ಸ್ಟ್ಯಾಂಡ್ ಯಾವುದು ಕೋಡಿಂಗ್ ಸ್ಟ್ಯಾಂಡ್. ಹಾಗೆ ಉಲ್ಟಾ ಮಾಡಿದ್ರೆ ಏನಾಗುತ್ತೆ 5' ಕಡೆ ಆವಾಗ ಇದು ಕೋಡಿಂಗ್ ಸ್ಟ್ಯಾಂಡ್, ದಿಸ್ ಇಸ್ ವಾಟ್ ಕಾಲ್ಡ್ ದಿಸ್ ಟೆಂಪ್ಲೇಟ್ ಸ್ಟ್ಯಾಂಡ್. ಅದೇನಿರಲಿ ಅದನ್ನ ಡಿಫೈನ್ ಮಾಡಕ್ಕೆ ನಮ್ಗೆ ಏನ್ ಬೇಕು ಅಂದ್ರೆ ಒಂದು ಪ್ರಮೋಟರ್ ಯಾವ ಕಡೆ ಇದೆ ಕೋಡಿಂಗ್ ಸ್ಟ್ಯಾಂಡ್ ಕಡೆ ನೋಡ್ಬೇಕು. ಹಾಗಾಗಿ ಈ ಒಂದು ಪ್ರಮೋಟರ್ ಏನ್ ಮಾಡುತ್ತೆ, ಪ್ರೆಸೆನ್ಸ್ ಆಫ್ ಪ್ರಮೋಟರ್ ಡಿಫೈನ್ಸ್ ದಿ ಟೆಂಪ್ಲೇಟ್ ಸ್ಟ್ಯಾಂಡ್ ಅಂಡ್ ದಿ ಕೋಡಿಂಗ್ ಸ್ಟ್ಯಾಂಡ್. ಟೆಂಪ್ಲೇಟ್ ಸ್ಟ್ಯಾಂಡ್ ಯಾವಾಗ 3' to 5', ಕೋಡಿಂಗ್ ಸ್ಟ್ಯಾಂಡ್ ಯಾವಾಗ 5' to 3'. ಅದಕ್ಕೆ ಯಾವ ಕಡೆ ಇದನ್ನ ನೋಡಿ ಹೇಳ್ಬೇಕು ನಾವು, ಇದು ಎಲ್ಲಿದೆ ಈ ಕಡೆಯಿಂದ ಹೇಳ್ಬಾರ್ದು, ಈ ಕಡೆಯಿಂದಲೇ ಹೇಳ್ಬೇಕು. ಅದಕ್ಕೆ ಈ ಪ್ರಮೋಟರ್ ಏನ್ ಮಾಡ್ತಾರೆ, ಡಿಫೈನ್ ಮಾಡ್ತಾನೆ 3' to 5' ಟೆಂಪ್ಲೇಟ್ 5' to ಯಾವ 5' to 3' ಕೋಡಿಂಗ್ ಸ್ಟ್ಯಾಂಡ್. ಅದನ್ನ ಈ ಕಡೆ ಇರೋದು ಇದನ್ನ ಇಲ್ಲಿಂದ ಇಟ್ಲಾಗಲ್ಲ ನಾನು ಡಿಫೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀನಿ. ಈಗ ನಮಗೆ ಏನ್ ಗೊತ್ತಾಯ್ತು, ಪ್ರಮೋಟರ್ ಯಾವ ಕಡೆ ಇದೆ 5' ಅಂತ ಸ್ಟ್ರಕ್ಚರ್ ಜೀನ್ ಇದೆ. ಪ್ರಮೋಟರ್ ಒಂದು ಸೀಕ್ವೆನ್ಸ್ ಇದ್ದು DNA ಸೀಕ್ವೆನ್ಸ್ ಇರುತ್ತೆ, ಸರ್ಟನ್ ಸೀಕ್ವೆನ್ಸ್ ಇದ್ದು ಅದೇನ್ ಮಾಡುತ್ತೆ ಬೈಂಡಿಂಗ್ ಸೈಟ್ ಫಾರ್ ದಿ ಅಟ್ಯಾಚ್ಮೆಂಟ್ ಆಫ್ RNA ಪಾಲಿಮರೈಸ್ ಅಂತ ಹೇಳಿದೆ. ಇನ್ನೊಂದು ಏನಿದೆ, ಈ ಪ್ರೆಸೆನ್ಸ್ ಆಫ್ ಪ್ರಮೋಟರ್ ಏನು ಮಾಡುತ್ತೆ, ಡಿಫೈನ್ಸ್ ದಿ ಟೆಂಪ್ಲೇಟ್ ಸ್ಟ್ಯಾಂಡ್ ಆಸ್ ವೆಲ್ ದಿ ಕೋಡಿಂಗ್ ಸ್ಟ್ಯಾಂಡ್ ಡಿಫೈನ್ ಮಾಡುತ್ತೆ. If the promoter is changed in terminator, ಪ್ರಮೋಟರ್ ಏನಾದ್ರು ನಾವು ಶಿಫ್ಟ್ ಮಾಡಿ ಆ ಕಡೆಗೆ ಪ್ರಮೋಟರ್ ಒಂದು ಈ ಕಡೆ ಟರ್ಮಿನೇಟರ್ ಕೊಡುತ್ತಂದ್ರೆ ಏನಾಗುತ್ತೆ, ಡೆಫಿನೇಷನ್ ಆಫ್ ಕೋಡಿಂಗ್ ಸ್ಟ್ಯಾಂಡ್ ಅಂಡ್ ದಿ ಟೆಂಪ್ಲೇಟ್ ಸ್ಟ್ಯಾಂಡ್ ಚೇಂಜ್ ಆಗುತ್ತೆ. ಡೆಫಿನೇಷನ್ ಆಫ್ ದಿ ಕೋಡಿಂಗ್ ಸ್ಟ್ಯಾಂಡ್ ವಿಲ್ ಬಿ ರಿವರ್ಸ್. ಅವಾಗ ಏನಾಗುತ್ತೆ, ಡೆಫಿನೇಷನ್ ಈ ಕಡೆ ಆಗುತ್ತೆ, ಇದನ್ನೇನ ಶಿಫ್ಟ್ ಮಾಡಿಬಿಟ್ರೆ ಅದಕ್ಕೆ ಹೊಡಿಕೊಳ್ಳೋದಿಲ್ಲ. ಅವಾಗ ಏನಾಗುತ್ತೆ, ಪ್ರಮೋಟರ್ ಈ ಕಡೆ ಬರುತ್ತೆ, ಟರ್ಮಿನೇಟರ್ ಈ ಕಡೆ ಬಂದ್ರೆ ಏನಾಗುತ್ತೆ 5' to ಇದನ್ನ ಇದು 5' ಇದು ಟೆಂಪ್ಲೇಟ್ ಸ್ಟ್ಯಾಂಡ್ ಅಂದ್ರೆ ಕೋಡಿಂಗ್ ಸ್ಟ್ಯಾಂಡ್ ಆಗುತ್ತೆ. ಕೋಡಿಂಗ್ ಸ್ಟ್ಯಾಂಡ್ ಅಂದ್ರೆ ಟೆಂಪ್ಲೇಟ್ ಆಗುತ್ತೆ, ರಿವರ್ಸ್ ಆಗಲ್ಲ ಹಂಗಾಗುತ್ತೆ ಅಂತ ಹೇಳಿ. ಸ್ಟ್ರಿಂಗ್ ರಿಗಾರ್ಡಿಂಗ್ ದಿ ಪ್ರಮೋಟರ್ ಆ ಕಡೆ ಇದೆ 5' ಕಡೆ ಇದೆ. ಇದು ಏನ್ ಸ್ವಲ್ಪ ಕಲಿಸ್ಕೊಡುತ್ತೆ, ಅಟ್ಯಾಚ್ಮೆಂಟ್ ಆಫ್ RNA ಪಾಲಿಮರೈಸ್ ಅಂತ ಹೇಳಿ ಇದು ಹೊಡಿಕೊಳ್ಳೋದಿಲ್ಲ. ಇದು ಡಿಫೈನ್ ಮಾಡಿ ಪ್ರಮೋಟರ್ ಏನ್ ಮಾಡುತ್ತೆ, ಡಿಫೈನ್ಸ್ ದಿ ಕೋಡಿಂಗ್ ಸ್ಟ್ಯಾಂಡ್ ಮತ್ತೆ ಟೆಂಪ್ಲೇಟ್ ಸ್ಟ್ಯಾಂಡ್ ಮತ್ತೆ ಕೋಡಿಂಗ್ ಸ್ಟ್ಯಾಂಡ್ ನ ಡಿಫೈನ್ ಮಾಡಲಿಕ್ಕೆ ಬೇಕಾದ ರಿವರ್ಸ್ ಮಾಡಿದ್ರೆ ಡೆಫಿನೇಷನ್ ಚೇಂಜ್ ಆಗುತ್ತೆ. ದಿಸ್ ಇಸ್ ರಿಗಾರ್ಡಿಂಗ್ ಹೊಡಿಕೊಳ್ಳೋದಿಲ್ಲ ಪ್ರಮೋಟರ್ ಅಂತ. ನೆಕ್ಸ್ಟ್ ವಿ ಪಾಸ್ ಆನ್ ಹೊಡಿಕೊಳ್ಳೋದಿಲ್ಲ ಸ್ಟ್ರಕ್ಚರಲ್ ಜೀನ್ಸ್. ಇವು ಇಷ್ಟು ಸ್ಟ್ರಕ್ಚರಲ್ ಜೀನ್ಸ್ ಇದೆ. ಆ ಸ್ಟ್ರಕ್ಚರಲ್ ಜೀನ್ಸ್ ಅಂದ್ರೆ ಇಟ್ಸ್ ಯಾವ DNA ಪೊಲಾರಿಟಿ ಪೊಲಾರಿಟಿ ಫ್ರಮ್ 3' to 5 3' to 5' ಇರುವಂತ ಪೊಲಾರಿಟಿನ ನಾವು ಏನು ಕರೀತೀವಿ, 3' to 5' ಪೊಲಾರಿಟಿ ಇರುತ್ತೆ. ನಾವು ಕಲ್ತಿದ್ದೇವೆ. ವಿ ಗೋಯಿಂಗ್ ಟು ಕಾಲ್ ದಟ್ ಇಸ್ ಕಾಲ್ಡ್
ಟೆಂಪ್ಲೇಟ್ ಸ್ಟ್ಯಾಂಡ್ ಎಂತ ಸ್ಟ್ಯಾಂಡ್ ಅದನ್ನ 3 ಡ್ಯಾಶ್ 5 ಡ್ಯಾಶ್ ಅಂತ ಯಾವ ಸ್ಟ್ಯಾಂಡ್ ಅನ್ನೋದು ಟೆಂಪ್ಲೇಟ್ ಹಂಗೆ 5 ಡ್ಯಾಶ್ ಟು 3 ಡ್ಯಾಶ್ ಇರೋದನ್ನ 5 ಡ್ಯಾಶ್ ಟು 3 ಡ್ಯಾಶ್ ಡೈರೆಕ್ಷನ್ ಇರೋದನ್ನ ನಾವು ಹೇಳ್ಕೊಳ್ತೀವಿ ಕೋಡಿಂಗ್ ಸ್ಟ್ಯಾಂಡ್ ಈಗ ನಾವು ಹೇಳ್ಬೋದು 3 ಡ್ಯಾಶ್ ಟು 5 ಡ್ಯಾಶ್ ಅನ್ನೋದು ಟೆಂಪ್ಲೇಟ್ ಸ್ಟ್ಯಾಂಡ್ ಯಾಕೆ ಪ್ರಮೋಟ್ ಮಾಡಿದೆ 5 ಡ್ಯಾಶ್ ಟು 3 ಡ್ಯಾಶ್ ಅನ್ನೋದು ನಾವು ಕೋಡಿಂಗ್ ಸ್ಟ್ಯಾಂಡ್ ಯಾವಾಗ 3 ಡ್ಯಾಶ್ ಟು 5 ಡ್ಯಾಶ್ ಇದೆ ಟೆಂಪ್ಲೇಟ್ ಈ ಕೋಡಿಂಗ್ ಸ್ಟ್ಯಾಂಡ್ ನೆನಪಿಡಬೇಕು ಟೆಂಪ್ಲೇಟ್ ಸ್ಟ್ಯಾಂಡ್ ಯಾಕಡೆ ಇರುತ್ತೆ ಯಾವಾಗ ನೆನಪಿಡಬೇಕು 3 ಡ್ಯಾಶ್ ಟು 5 ಡ್ಯಾಶ್ ಕೋಡಿಂಗ್ ಸ್ಟ್ಯಾಂಡ್ ಅಂದ್ರೆ 5 ಡ್ಯಾಶ್ ಟು 3 ಡ್ಯಾಶ್ ಇದೆ ಕೋಡಿಂಗ್ ಸ್ಟ್ಯಾಂಡ್ ಅಂತ ನಾವು ಡಿಫೈನ್ ಮಾಡಬಹುದು ಇಲ್ಲಿ ಸೀಕ್ವೆನ್ಸ್ ಆಫ್ ಆರ್ಎನ್ಎ ಇನ್ನು ಆರ್ಎನ್ಎ ತಯಾರಾಗುತ್ತೆ ಅಂದ್ರೆ ನಾವು ಟೆಂಪ್ಲೇಟ್ ಸ್ಟ್ಯಾಂಡ್ ಕೋಡಿಂಗ್ ಸ್ಟ್ಯಾಂಡ್ ಮೇಲೆ ತಯಾರಾಗಲ್ಲ ಯಾವುದು ನೆನಪಿಟ್ಕೊಳ್ರಿ ಆರ್ಎನ್ಎ ಸಿಂಗಲ್ ಸ್ಟ್ಯಾಂಡ್ ಆರ್ಎನ್ಎ ಅದು ಯಾವ್ದ್ರ ಮೇಲೆ ತಯಾರಾಗುತ್ತೆ ಟೆಂಪ್ಲೇಟ್ ಸ್ಟ್ಯಾಂಡ್ ಹಾಗಾಗಿ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸ್ ಇನ್ ದಿ ಆರ್ಎನ್ಎ ಟ್ರಾನ್ಸ್ಕ್ರೈಬ್ಡ್ ಫ್ರಮ್ ದಿ ಮೊಲಿಕ್ಯೂಲ್ ಇಸ್ ಎ ಟೆಂಪ್ಲೇಟ್ ಸ್ಟ್ಯಾಂಡ್ ಟೆಂಪ್ಲೇಟ್ ಸ್ಟ್ಯಾಂಡ್ ಇಂದ ಏನು ಆರ್ಎನ್ಎ ತಯಾರಾಗ್ತಲ್ಲ ಈಗ ಇಸ್ ಕಾಲ್ಡ್ ಆರ್ಎನ್ಎ ತಯಾರಾಗ್ತದೆ ಈ ಆದ್ಮೇಲೆ ಈ ಒಂದು ಟೆಂಪ್ಲೇಟ್ ಸ್ಟ್ಯಾಂಡ್ ಮೇಲೆ ಆರ್ಎನ್ಎ ತಯಾರಾಗ್ತದೆ ಟೆಂಪ್ಲೇಟ್ ಸ್ಟ್ಯಾಂಡ್ ಮೇಲೆ ಏನು ತಯಾರಾಗಿದೆ ಆರ್ಎನ್ಎ ಅಲ್ಲಿ ಏನಾಗುತ್ತೆ ನಾವು ಇದಕ್ಕೆ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸ್ ಏನು ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸ್ ಇದೆಯೋ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸ್ ಇದೆ ಹೊಡಿಕೊಳ್ಳೋದಿಲ್ಲ ಆರ್ಎನ್ಎ ಸಿಂಥಸೈಸ್ ಏನು ಆರ್ಎನ್ಎ ತಯಾರಾದ್ಮೇಲೆ ಏನು ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸ್ ಇದೆ ಆರ್ಎನ್ಎ ಸಿಂಥಸೈಸ್ ಈಸ್ ಸೇಮ್ ಆಸ್ ದಟ್ ಆಫ್ ದಿ ಕೋಡಿಂಗ್ ಸ್ಟ್ಯಾಂಡ್ ಏನಾಗಿರ್ತದೆ ಇದು ಏನಾಗಿರ್ತಾರೆ ಆ ಸೇಮ್ ಆಸ್ ದಿ ಕೋಡಿಂಗ್ ಸ್ಟ್ಯಾಂಡ್ ಕೋಡಿಂಗ್ ಸ್ಟ್ಯಾಂಡ್ ಹೆಂಗೆ ಸೀಕ್ವೆನ್ಸ್ ಹೆಂಗಿರ್ತಂದ್ರೆ ಇದೇ ತರ ಹಿಡ್ಕೊಳ್ಳೋದೇ ಇಲ್ಲಿ ಏನು ಹೇಳ್ತಾರೆ ಮುಖ್ಯ ನೆನಪಿಟ್ಟು ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸ್ ಇದ್ರ ಮೇಲೆ ಇರೋ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸ್ ಅಂದ್ರೆ ಯಾವ್ದು ನಾನು ಬರ್ದಿರೋದು ಇದು ಇಸ್ ಕಾಲ್ಡ್ ಆಸ್ ಆರ್ಎನ್ಎ ಆರ್ಎನ್ಎ ತಯಾರಾಗುತ್ತೆ ಆರ್ಎನ್ಎ ಅದು ಆರ್ಎನ್ಎ ಇಲ್ಲಿರೋ ನೈಟ್ರೋಜನ್ ಬೇಸ್ ಸೀಕ್ವೆನ್ಸ್ ಸೇಮ್ ಇರುತ್ತೆ ಈ ಕೋಡಿಂಗ್ ಸ್ಟ್ಯಾಂಡ್ ಸೀಕ್ವೆನ್ಸ್ ಏನಿರುತ್ತೆ ಹಂಗೆ ಇರುತ್ತೆ ಎಕ್ಸೆಪ್ಟ್ ಥಯಮ್ ಇಲ್ಲಿ ಇರುತ್ತೆ ಇಲ್ಲಿ ಥಯಮ್ ಇದ್ರೆ ಇಲ್ಲಿ ವಿಳಾಸ ಇರುತ್ತೆ ಈಗ ಇಲ್ಲಿ ನೋಡ್ಕೊಂಡ್ರೆ ಈ ಥಯಾಮಿನ್ ಬದಲು ಏನಾಗುತ್ತೆ ಯುರಾಸ್ ಬರುತ್ತೆ ಅಷ್ಟೇ ಯಾಕಂದ್ರೆ ಆರ್ಎನ್ಎ ಥಯಾಮಿನ್ ಇರೋದಿಲ್ಲ ಯುರಾಸ್ ಇರುತ್ತೆ ಇನ್ಸ್ಟೆಡ್ ಆಫ್ ಥಯಾಮಿನ್ ವಿ ಕ್ಯಾನ್ ಸಿ ಯಾವಾಗ ಕಾಂಪ್ಲಿಮೆಂಟರಿ ಬೇಸ್ ಆಗುತ್ತೆ ಯಾವಾಗ ಪೇರ್ ಆಗುತ್ತೆ ಎ ಯಾವಾಗ ಪೇರ್ ಆಗುತ್ತೆ ಟಿ ಜೊತೆಗೆ ಡಿಎನ್ಎ ಇದು ಒಂದು ಡಿಎನ್ಎ ಸ್ಟ್ಯಾಂಡ್ ಇದು ಡಿಎನ್ಎ ಸ್ಟ್ಯಾಂಡ್ ಅಂದ್ರೆ ಎ ಇದ್ರೆ ಏನಾಗುತ್ತೆ ಕೆಳಗಡೆ ಟಿ ಇರುತ್ತೆ ನೋಡಿ ಇಲ್ಲಿ ಜಿ ಇದ್ರೆ ಇಲ್ಲಿ ಸಿ ಇರುತ್ತೆ ಇದು ಎರಡು ಸ್ಟ್ಯಾಂಡ್ ಇದೆ ಎ ಇದ್ದಾಗ ಇಲ್ಲಿ ಎ ಇದ್ದಾಗ ಟಿ ಇದು ಡಿಎನ್ಎ ಸ್ಟ್ಯಾಂಡ್ ಅನ್ಕೊಳ್ಳಿ ಮೊದಲ ಡಿಎನ್ಎ ಈಗ ಈ ಸ್ಟ್ಯಾಂಡ್ ಬರ್ತೀವಿ ಈ ಸ್ಟ್ಯಾಂಡ್ ಡಿಎನ್ಎ ಎರಡು ಸ್ಟ್ಯಾಂಡ್ ಬರ್ತೀವಿ ಕಾಲದಲ್ಲಿ ಇಲ್ಲಿ ಏನಿರುತ್ತೆ ಟಿ ಎ ಆಲ್ವೇಸ್ ಇದ್ರೆ ಟಿ ಎ ಇದ್ರೆ ಟಿ ಜಿ ಇದ್ರೆ ಸಿ ಇಲ್ಲಿ ಸಿ ಇದ್ರೆ ಇಲ್ಲಿ ಜಿ ಇಲ್ಲಿ ಹೊಡ್ಕೊಳ್ಳಿ ಟಿ ಇದ್ರೆ ಇಲ್ಲಿ ಎ ಹಿಂಗೆ ಓಕೆ ಈಗ ಈ ತರನೇ ಪೇರ್ ಆಗಿರ್ತವೆ ಇಲ್ಲಿ ನೋಡಿ ಇಲ್ಲಿ ಎ ಇದ್ದಾಗ ಟಿ ಜಿ ಇದ್ದಾಗ ಸಿ ಉದಾಹರಣೆ ಹಿಂಗೆ ಇಲ್ಲಿ ಹೊಡ್ಕೊಳ್ಳಿ ಎ ಇದ್ರೆ ಮತ್ತೆ ಇಲ್ಲಿ ಹೊಡ್ಕೊಳ್ಳಿ ಟಿ ಇಲ್ಲಿ ಸಿ ಇದ್ರೆ ಈ ಸ್ಟ್ಯಾಂಡ್ ಬರ್ತದೆ ಇಲ್ಲಿ ಸಿ ಇದ್ರೆ ಇಲ್ಲಿ ಜಿ ಇಲ್ಲಿ ಹೊಡಿಕೊಳ್ಳೋದಿಲ್ಲ ಜಿ ಇದೆ ಇಲ್ಲಿ ಸಿ ಅದೇ ತರ ಹೊಡಿಕೊಳ್ಳಿ ಈ ತರ ಇರುತ್ತೆ ಈಗ ನಾನು ಇದು ಎರಡು ಡಿಎನ್ಎ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ ಬರ್ತೀನಿ ಇಲ್ಲಿ ಏನಾಗ್ತದೆ ಅಂದ್ರೆ ಸೀಕ್ವೆನ್ಸ್ ಆಫ್ ಆರ್ಎನ್ಎ ನೈಟ್ರೋಜನ್ ಸೀಕ್ವೆನ್ಸ್ ಇದೆ ಆರ್ಎನ್ಎ ಸಿಗ್ತದೆ ಈಗ ಆರ್ಎನ್ಎ ನೈಟ್ರೋಜನ್ ಸೀಕ್ವೆನ್ಸ್ ಇದೇ ತರ ಇರುತ್ತೆ ಅಂತ ಅದಕ್ಕೆ ನೋಡೋಣ ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀಬೇಕಾದ್ರೆ ಈಗ ಒಂದು ಸ್ಟ್ಯಾಂಡ್ ಮೇಲೆ ಆರ್ಎನ್ಎ ತಯಾರಾಗ್ತದೆ ಯಾವ ಸ್ಟ್ಯಾಂಡ್ ಅಂತ ಏನಾಗ್ತದೆ ಯಾವಾಗ ಡಿಫರೆಂಟ್ ಸ್ಟ್ಯಾಂಡ್ ಮೇಲೆ ಆರ್ಎನ್ಎ ಈಗ ಆರ್ಎನ್ಎ ತಯಾರಾಗುತ್ತೆ ಇಲ್ಲಿ ಆರ್ಎನ್ಎ ತಯಾರಾಗುತ್ತೆ ಎ ಇದ್ದಾಗ ಯು ಬರುತ್ತೆ ಅಷ್ಟೇ ಈ ಬದಲಿ ಯು ಅಷ್ಟೇ ಈಗ ನೋಡಿ ಎ ಇದ್ದಾಗ ಈ ಬದಲಿ ಯು ಇದೆ ಜಿ ಇದ್ದಾಗ ನೋಡಿ ಇಲ್ಲಿ ಜಿ ಇದೆ ಜಿ ಇದ್ದಾಗ ಏನಾಗ್ತದೆ ಇಲ್ಲಿ ಸಿ ಬರುತ್ತೆ ಇಲ್ಲಿ ಎ ಇದ್ದಾಗ ಮತ್ತೆ ಯು ಬರುತ್ತೆ ಸಿ ಇದ್ದಾಗ ಏನಾಗುತ್ತೆ ಜಿ ಬರುತ್ತೆ ಜಿ ಇದ್ದಾಗ ಸಿ ಇರುತ್ತೆ ನೋಡಿ ಇಲ್ಲಿ ಇದಕ್ಕೂ ಈ ಎರಡು ಸ್ಟ್ಯಾಂಡ್ ಕಾಂಬಿನೇಷನ್ ಸೇಮ್ ಇರ್ತಾವೆ ಅಂತ ಹೇಳ್ತಾರೆ ಇದು ಯಾವುದು ಆರ್ಎನ್ಎ ತಯಾರಾಗಿರೋದು ಈ ಒಂದು ಕೋಡಿಂಗ್ ಸ್ಟ್ಯಾಂಡ್ ಸೇಮ್ ಆಗ್ತಂತ ನೋಡಿ ಈ ಬದಿ ಮಾತ್ರ ಇವು ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಎ ಬದಿ ಎ ಜೊತೆ ಯಾವ ಟಿ ಇರಬೇಕು
RNA ಅಂದ್ರೆ ಏನು ಅದ್ರ ಬದಲಿ ಏನ್ಬರುತ್ತೆ ಯು ಬರುತ್ತೆ ಜಿ ಇದ್ದಾಗ ಯಾವಾಗಲೂ ಸಿ ಇರುತ್ತೆ ನೋಡಿ ಸಿ ಇದ್ದಾಗ ಜಿ ಇದ್ದಾಗ ಸಿ ಇದ್ದಾಗ ಸಿ ನೋಡಿ ಇಲ್ಲಿ ನೋಡಿ ಹಾಗೆ ಎ ಯು ಇದ್ದಾಗ ನೋಡಿ ಎಲ್ಲಿ ಯು ಇದ್ದಾಗ ಇಲ್ಲಿ ಟಿ ಇರುತ್ತೆ ಅಷ್ಟೇ ಒಂದೇ ರೀಪ್ಲೇಸ್ ಮಾಡೋದು ಇಲ್ಲಿ ಎ ಬಿ ಟಿ ಏನಾಗಬೇಕು ಟಿ ಇದ್ದಾಗ ಏನಾಗಬೇಕು ಟಿ ಆಗಿರ್ಬೋದು ಯು ಆಗಿರ್ಬೋದು ಎ ಇದ್ದಿಗೆ ನೋಡಿ ಟಿ ಇದೆ ಎ ಜೊತೆಗೆ ಏನಾಗಿದೆ ಎ ಮೇಲೆ ತಯಾರಾಗ್ತಿದೆಪ್ಪ ಈ ಸ್ಟ್ಯಾಂಡ್ ಮೇಲೆ ಇದು ತಯಾರಾಗುತ್ತೆ ಹೇಳ್ತೀವಿ ಫಸ್ಟ್ ಆಮೇಲೆ ಇದನ್ನು ಕಂಪೇರ್ ಮಾಡೋಣ ಎ ಪೇರ್ಸ್ ಇದೆ ಯು ಯಾಕೆ ಹೇಳಿ RNA ಗೆ ಯಾವಾಗಲೂ ಯು RNA ಯು ಇರುತ್ತೆ ನಮ್ಮ ತಯಾರಾದ RNA ಇದೆ ಅದೇ DNA ಗೆ ಮಾತ್ರ ಟಿ ಇರುತ್ತೆ DNA ಗೆ ಏನಾಗುತ್ತಲ್ಲೇ ಟಿ ಇರುತ್ತೆ RNA ಆದರೆ ಯು ಇರುತ್ತೆ ಅಷ್ಟೇ ಬಿಡ್ಕೊಳ್ರಿ RNA ಆದರೆ ಎ ಜೊತೆಗೆ ಯಾವಾಗಲೂ ಯು ಅದೇ ಎರಡು ಸ್ಟ್ಯಾಂಡ್ ಯು ಇದು ಸ್ಟ್ಯಾಂಡ್ ಆದಾಗ ಎ ಇದ್ದರೆ ಟಿ ನೋಡಿ ಎ ಇದ್ದರೆ ಟಿ ಅರೆ RNA ಎ ಇದ್ದರೆ ಯು ಅಷ್ಟೇ ಡಿಫರೆನ್ಸ್ ಇದು RNA ಮಧ್ಯದಲ್ಲಿ ಹಂಗೆ ಬಿಡಬೇಕು ಅಷ್ಟೇ ಇಲ್ಲಿ ನೋಡಿ ನಾನು ಈ ಸ್ಟ್ಯಾಂಡ್ ಇದು ತಯಾರಾಗಿ ತೋರಿಸ್ತೀನಿ ಫಸ್ಟ್ ಆಮೇಲೆ ಯು ಇದು ಸೇಮ್ ಇದೆ ಅಂತ ಹೇಳ್ತೀನಿ ನೋಡಿ ಎ ಯು ಎ ಇದ್ರೆ ಅವರು ಎ ಇದ್ರೆ ಯು ಇರುತ್ತೆ ಯಾಕಂದ್ರೆ ಎ RNA ಆಗ ಯು ಜಿ ಇದ್ರೆ ಜಿ ಇದ್ರೆ ಸಿ ಜಿ ಇದ್ರೆ ಸಿ ನೆಕ್ಸ್ಟ್ ಎ ಇದ್ರೆ ಯು RNA ಆಗ ಈಗ ಸಿ ಇದ್ರೆ ಜಿ ಸಿ ಇದ್ರೆ ಜಿ ಸಿ ಇದ್ರೆ ಜಿ ಜಿ ಇದ್ರೆ ಸಿ ನೋಡಿ ಜಿ ಇದ್ರೆ ಸಿ ಈ ತರನೇ ತಯಾರಾಗುತ್ತೆ ಆ ಇವೆರಡು ಸ್ಟ್ಯಾಂಡ್ ಅದು ಹೇಳ್ತೀನಿ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸ್ RNA ಇರೋಂಥ ನೈಟ್ರೋಜನ್ ಬೇಸ್ ಸೀಕ್ವೆನ್ಸ್ ಸೇಮ್ ಏನಾದ ಕೋಡಿಂಗ್ ಸ್ಟ್ಯಾಂಡ್ ತರನೇ ಐತಪ್ಪ ಅಂತ ನೋಡಿ ಅದೇ ತರ ಇರುತ್ತೆ ಒಂದು ಚೇಂಜ್ ಇದ್ರೆ ಇಲ್ಲಿ ಟಿ ಇದ್ದಾಗ ಯು ಇರುತ್ತೆ ಅಷ್ಟೇ ಅದೊಂದು ಬಿಟ್ಟು ನೋಡಿ ಟಿ ಇದ್ದಾಗ ಯು ಏನ ಸಿ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಟಿ ಇದ್ದಾಗ ಯು ಇದೆ ಟಿ ಇದೆ ಮಾತ್ರ ಯು ಇಲ್ಲಿ ಜಿ ಸಿ ಇದೆ ಇಲ್ಲಿ ಸಿ ಇದೆ ಸಿ ಇದೆ ಅಂದ್ರೆ ಇವೆರಡು ಸ್ಟ್ಯಾಂಡ್ ಸೇಮ್ ಆಗ್ತವೆ ಅದಕ್ಕೆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸಸ್ ಆನ್ ದಿ RNA synthesis is same as that of the coding strand except ಏನಾಗಿ ಚೇಂಜ್ ಇದೆ except in case the thymine in case the DNA strand and thymine is replaced by uracil ಅಷ್ಟೇ ರಿಪ್ಲೇಸ್ ಬಿಟ್ರೆ ಅದಕ್ಕೆ ಈ ಸ್ಟ್ಯಾಂಡ್ ಈ ಒಂದು RNA ತಯಾರಾಗಿದ್ದು ಈ ಕೋಡಿಂಗ್ ಸ್ಟ್ಯಾಂಡ್ ಎರಡು ಸೇಮ್ ಇರ್ತವೆ ನಾ ಹೇಳ್ತೀನಿ ಇಲ್ಲಿ ನಾನು ಸ್ಟ್ರಕ್ಚರ್ ಚೇಂಜ್ ಹೇಳ್ಬೇಕಾದ್ರೆ ಯಾವ ಕಡೆ ಅಂತ ಯಾವ ಡೈರೆಕ್ಷನ್ ಇದೆ ಸ್ಟ್ಯಾಂಡ್ ಟೆಂಪ್ಲೇಟ್ ಅಂತಿ 3-5- ಟೆಂಪ್ಲೇಟ್ 5-3- ಇದು ಕೋಡಿಂಗ್ ಸ್ಟ್ಯಾಂಡ್ ಆಮೇಲೆ ಹೇಳಿದ್ರೆ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸ್ ಇನ್ mRNA ಈ ಸೇಮ್ is that of the coding strand ತರನೇ ಇರುತ್ತೆ ಎಕ್ಸೆಪ್ಟ್ ಏನಂದ್ರೆ ಈಗ ಸಿ ಬದಲು ಯು ಇರುತ್ತೆ ಅಷ್ಟೇ RNA ಗೆ ಅಂತ ಹೇಳಿ ಇಲ್ಲಿ ಇನ್ ಕೇಸ್ ದಿಸ್ ಅಲ್ಲಿ ಆಲ್ ದಿ ರೆಫರೆನ್ಸ್ ಪಾಯಿಂಟ್ ಬೇರೆ ರೆಫರೆನ್ಸ್ ಮಾಡಬೇಕಂದ್ರೆ ನಾವು ಏನು ನೋಡ್ಕೊಂಡು ಮಾಡ್ತೀವಿ ಕೋಡಿಂಗ್ ಸ್ಟ್ಯಾಂಡ್ all the reference we are made with it but if there is a coding strand ಅಂತ ರೆಫರೆನ್ಸ್ ತಗೊಂಡೇ ಮಾಡ್ತಿರೋದು ನಾಟ್ ದಿ ಟೆಂಪ್ಲೇಟ್ ಸ್ಟ್ಯಾಂಡ್ ನೋಡಿ ಯಾವಾಗ ರೆಫರೆನ್ಸ್ ಮಾಡಬೇಕಾದ್ರೆ ಪ್ರಮೋಟ್ ಯಾವ ಕಡೆ ಐತಪ್ಪ ಅಂದ್ರೆ ಕೋಡಿಂಗ್ ಸ್ಟ್ಯಾಂಡ್ ನೋಡಿ ಕೋಡಿಂಗ್ ಸ್ಟ್ಯಾಂಡ್ ನ 5- ಕಡೆ ಐತಿ ಟರ್ಮಿನೇಟ್ ಯಾವ ಕಡೆ ಐತಪ್ಪ ಅಂದ್ರೆ ಕೋಡಿಂಗ್ ಸ್ಟ್ಯಾಂಡ್ ನ 3- ಇದೆಯಲ್ಲ 5- ಅನ್ನಲ್ಲ ಟೆಂಪ್ಲೇಟ್ ಸ್ಟ್ಯಾಂಡ್ ಅನ್ನು ತಗೊಂಡು ರೆಫರೆನ್ಸ್ ಮಾಡೋದಿಲ್ಲ ಆಲ್ವೇಸ್ ದಿ ರೆಫರೆನ್ಸ್ ರಿಗಾರ್ಡಿಂಗ್ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಆರ್ ಡಿಫೈನಿಂಗ್ ಎ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಡಿಫೈನ್ ಮಾಡ್ತಾ ಇದ್ದಾರಾ ಆಲ್ವೇಸ್ ಯು ಆರ್ ಟೇಕಿಂಗ್ ಎ ರೆಫರೆನ್ಸ್ ವಿತ್ ದಿ ಹೆಲ್ಪ್ ಆಫ್ ಎ ಕೋಡಿಂಗ್ ಸ್ಟ್ಯಾಂಡ್ ನಾಟ್ ದಿ ಟೆಂಪ್ಲೇಟ್ ಸ್ಟ್ಯಾಂಡ್ ಅದಕ್ಕೆ ನೋಡಿ ರೆಫರೆನ್ಸ್ ಹೇಳ್ಬೇಕು ಪ್ರಮೋಟ್ ಯಾವ ಕಡೆ ಐತೆ ಅಂತ ನಾವು 3 ಅನ್ನೋದಿಲ್ಲ ಯಾಕಂದ್ರೆ ಟೆಂಪ್ಲೇಟ್ ಸ್ಟ್ಯಾಂಡ್ ನೋಡಲ್ಲ ಪ್ರಮೋಟ್ ಯಾವ ಕಡೆ ಐತೆ ಅಂದ್ರೆ ನಾವು ರೆಫರೆನ್ಸ್ ಮಾಡ್ಕೊಂಡು ಕೋಡಿಂಗ್ ಸ್ಟ್ಯಾಂಡ್ ರೆಫರೆನ್ಸ್ ತಗೊಂಡು 5- ಕಡೆ ಇದೆ ಟರ್ಮಿನೇಟರ್ ಯಾವ ಕಡೆ ಐತಪ್ಪ ಅಂದ್ರೆ ಇದನ್ನ ಹೇಳ್ತೀವಿ ನಾವು ಕೋಡಿಂಗ್ ಸ್ಟ್ಯಾಂಡ್ ನ ರೆಫರೆನ್ಸ್ ತಗೊಂಡ್ವಿ 3- ಕಡೆ ಇದೆಪ್ಪ ಹಾಗಾಗಿ RNA vertical is in a defining a transcription unit we always vertical take the reference of the coding stand not the template stand ಇದನ್ನ ಒಂದು ಪಾಯಿಂಟ್ ಬರೆಯಿರಿ ನೋಡಿ ಸ್ಟ್ರಕ್ಚರ್ ಚೇಂಜ್ ಅಲ್ಲಿ ಡೈರೆಕ್ಟ್ RNA ಇದೇ ತರ ಇರುತ್ತೆ ಅಂತ ಒಂದು ಹೇಳೋದು ಯಾವ ಡೈರೆಕ್ಷನ್ ಟೆಂಪ್ಲೇಟ್ ಯಾವ ಡೈರೆಕ್ಷನ್ ಇದೆ ಕೋಡಿಂಗ್ ಸ್ಟ್ಯಾಂಡ್ ರೆಫರೆನ್ಸ್ ಮಾಡಬೇಕಾದ್ರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನ ಯಾವಾಗ ರೆಫರೆನ್ಸ್ ನ ಕೋಡಿಂಗ್ ಸ್ಟ್ಯಾಂಡ್ ಅಂತ ತಗೊಂತೀವಿ ಅಂತ ನಾಟ್ ಟೆಂಪ್ಲೇಟ್ Now let me pass on to the next one concept is called as terminator. Terminator ಅನ್ನೋದ್ರಿಂದ ಇದೆ ಲೊಕೇಟೆಡ್ ಯಾವ ಕಡೆ ಇದೆ ಲೊಕೇಟೆಡ್ ಟುವರ್ಡ್ಸ್ ನಾವು ರೆಫರೆನ್ಸ್ ಕೋಡಿಂಗ್ ಸ್ಟ್ಯಾಂಡ್ ತರಬೇಕು terminator is located towards the 3- end ಯಾವ ಕಡೆ ಇದೆ 3- end not coding stand ಅದಕ್ಕೆ ನಾವು ಕೋಡಿಂಗ್ ಸ್ಟ್ಯಾಂಡ್ ತರಬೇಕು
terminate is located ಇಲ್ಲಿ terminate ಅನ್ನೋದು located 3' end of the coding strand ಅಂತ ಹೇಳಬೇಕು. ಇಲ್ಲಿ ಈ terminate the process of translation ಇದು ಏನು ಮಾಡುತ್ತೆ, ಯಾರನ್ನ ತಯಾರಾಗುತ್ತಾ ಸೀಕ್ವೆನ್ಸ್ ಅಂತ ಅಂದ್ರೆ ತಯಾರಾಗ್ತಾ ಹೋಗುತ್ತೆ. ಅದು ಎಲ್ಲಿ ತನಕ ಹೋಗುತ್ತೆ, ಈ terminate ತನಕ ಹೋಗುತ್ತೆ. ಇಟ್ ಕ್ಯಾನ್ ಸ್ಟಾಪ್ ದಿ ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಆರ್ಎನ್ಎ ತಯಾರಾಗುವಂತ ಕ್ರಿಯೆ, ಅದನ್ನ ಏನು ಮಾಡುತ್ತೆ, ಅದು ಸ್ಟಾಪ್ ಮಾಡುತ್ತೆ. ಎಲ್ಲಿ ಅದು ಟರ್ಮಿನೇಟರ್ ಹತ್ರ ಬಂದಾಗ ಅದು ಸ್ಟಾಪ್ ಆಗುತ್ತೆ ಅನ್ನೋದು ಇದು ಟರ್ಮಿನೇಟರ್ ಅಂದ್ರೆ ಇಸ್ ಆಲ್ಸೋ ಸೆಗ್ಮೆಂಟ್ ಆಫ್ ಡಿಎನ್ಎ. ನಿಮಗೆ ಒಂದು ಸರ್ಟನ್ ಸೀಕ್ವೆನ್ಸ್ ಇರುತ್ತೆ, ಶಾರ್ಟ್ ಸೆಗ್ಮೆಂಟ್ ಆಫ್ ಡಿಎನ್ಎ, ಸ್ವಲ್ಪ ಸಣ್ಣ ಸೆಗ್ಮೆಂಟ್ ಆಫ್ ಡಿಎನ್ಎ ಇದು ಸ್ಟ್ರಕ್ಚರ್ ದೊಡ್ಡದಿರುತ್ತೆ. Terminate is a short segment of a DNA which recognizes the terminator factor. Row factor we call this terminator factor ಡಿಸ್ಪ್ಲೇಸ್ ಮಾಡಿ ಈ ಟ್ರಾನ್ಸ್ಕ್ರಿಪ್ಷನ್ RNA ಟ್ರಾನ್ಸ್ಕ್ರಿಪ್ಷನ್ ಆಗನ್ನ ಅದು ಸ್ಟಾಪ್ ಮಾಡುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ ದಿಸ್ ಟರ್ಮಿನೇಟರ್. ಟರ್ಮಿನೇಟರ್ ಆ ಕಡೆ ಇದೆ ಅಂತ ಹೇಳಬೇಕು, 3' ಕಡೆಗೆ. ಇಲ್ಲಿ ಟರ್ಮಿನೇಟರ್ ಅಲ್ಲಿ ಸರ್ಟನ್ ಸೀಕ್ವೆನ್ಸ್ ಆಫ್ DNA ಇರುತ್ತೆ, ಇಟ್ ಕ್ಯಾನ್ ಸ್ಟಾಪ್ ದಿ ಪ್ರೋಸೆಸ್ ಆಫ್ ವಾಟ್ ವಿ ಕಾಲ್ ದಿಸ್ ಟ್ರಾನ್ಸ್ಕ್ರಿಪ್ಷನ್ ಆಗುವಂತದನ್ನ ಸ್ಟಾಪ್ ಮಾಡಕ್ಕೆ ಅಲ್ಲಿ ಫ್ಯಾಕ್ಟರ್ ಇರ್ತದೆ, ರೋ ಫ್ಯಾಕ್ಟರ್ ಅಂತ ಕರೀತೀವಿ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ದಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಈ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂದ್ರೆ ಈ ಟರ್ಮಿನೇಟರ್ ಅಲ್ಲಿ ಸ್ಟ್ರಕ್ಚರ್ ಎಕ್ಸ್ಪ್ರೆಸ್ ಆಗಿ ಏನಾಯ್ತು, RNA ತಯಾರಾಗುತ್ತೆ. ಈ RNA ಏನಾಗುತ್ತೆ, ನ್ಯೂಕ್ಲಿಯಸ್ ಒಳಗೆ ತಯಾರಾಗಿರ್ತದೆ. ಇದು DNA ನ್ಯೂಕ್ಲಿಯಸ್ ಇರೋದ್ರಿಂದ RNA ನ್ಯೂಕ್ಲಿಯಸ್ ಒಳಗೆ ತಯಾರಾಗಿರ್ತದೆ. ಅದು ಎಲ್ಲಿ ಬರುತ್ತೆ, ಹೊರಗಡೆ ಸೈಟೋಪ್ಲಾಸ್ಮಿಕ್ ಬರುತ್ತೆ. ನ್ಯೂಕ್ಲಿಯಸ್ ನ ಸುತ್ತ ಇರುವಂತ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂದ್ರೆ ಕಂಪೋಸಿಟ್ ನ್ಯೂಕ್ಲಿಯರ್ ಕೋರ್, ಆ ಕೋರ್ ಮುಖಾಂತರ ಸೆಲ್ಲಿನ ಸೈಟೋಪ್ಲಾಸ್ಮ್ ಬರುತ್ತೆ. ಸೈಟೋಪ್ಲಾಸ್ಮ್ ಬಂದ ಮೇಲೆ ಈ ಒಂದು RNA ಏನ್ ಮಾಡುತ್ತೆ, ಪ್ರೋಟೀನ್ ಮೆಸೇಜ್ ತಂದಿರುತ್ತೆ, DNA ಮೆಸೇಜ್ ತಂದಿರುತ್ತೆ. ಆ ಮೆಸೇಜ್ ಉಪಯೋಗಿಸಿಕೊಂಡು ಈ ಮೂರು ಕೋಡಾನ್ಗಳು ಮೆಸೇಜ್ UCU ಅನ್ನೋದು ಕೋಡಾನ್ ಮಾಡುತ್ತೆ, GC ಅನ್ನೋದು ಕೋಡಾನ್ ಇರುತ್ತೆ. ಈಗ ಈ ತರ ಮೂರು ಸೇರ್ಕೊಂಡು ಒಂದು ಕೋಡಾನ್ ಆಗಿ ಆ ಮೆಸೇಜ್ ಟ್ರಾನ್ಸ್ಕ್ರಿಪ್ಷನ್ ಅದೇನಾಗುತ್ತೆ, ಟ್ರಾನ್ಸ್ಲೇಷನ್ ಆಗಿ ಮತ್ತೆ ಪ್ರೋಟೀನ್ ತಯಾರಾಗುತ್ತೆ. ಈಗ ನಾನು ಜೀನ್ ಅಂದ್ರೆ ಏನು, ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಏನಿರುತ್ತೆ ಜೀನ್ ಅಂದ್ರೆ ಸ್ಟ್ರಕ್ಚರಲ್ ಜೀನ್ಸ್ ಅಂತ ಕರೀತಾರೆ. ಆ ಜೀನ್ ಇದೆಲ್ಲ ಯೂನಿಟ್ ಆಫ್ ಹೆರಿಡಿಟಿ. ಜೀನ್ ಮತ್ತು ಜೀನ್ ಸ್ಟ್ರಕ್ಚರ್ ನೋಡೋಣ. ಜೀನ್ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಎ ಜೀನ್. ನಾವು ಜೀನ್ ಸ್ಟ್ರಕ್ಚರ್ ನೋಡಿದಾಗ ಜೀನ್ ಅಂದ್ರೆ ಇದು ಅಷ್ಟು ನಾವು ಜೀನ್ ಅದ್ರ ಮೆಸೇಜ್ ಏನಾದ್ರು ಇಂಥದೇ ತಯಾರಾಗಬೇಕಂತ, ಪ್ರೋಟೀನ್ ತಯಾರಾಗಬೇಕಂತ ಒಂದು ಸೀಕ್ವೆನ್ಸ್ ಇರುತ್ತೆ. ಅಂದ್ರೆ ನಾವು ಜೀನ್ ಎಕ್ಸ್ಪ್ರೆಷನ್ ಅಂತ, ಅದು ಪ್ರೋಟೀನ್ ತಯಾರು ಮಾಡಿದ್ರೆ ಅದನ್ನ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ತಯಾರಾಗ್ತಾರೆ ಫಸ್ಟ್ RNA ತಯಾರು ಮಾಡುತ್ತೆ, RNA ಇಂದ ಆ ಮೆಸೇಜ್ ಡಿಕೋಡ್ ಆಗಿ ಪ್ರೋಟೀನ್ ತಯಾರಾಗುತ್ತೆ. ಪ್ರೋಟೀನ್ ತಯಾರಾಗಕ್ಕೆ ನಾವು ಟ್ರಾನ್ಸ್ಲೇಷನ್, RNA ಇಂದ ಪ್ರೋಟೀನ್ ತಯಾರಕ್ಕೆ ಟ್ರಾನ್ಸ್ಲೇಷನ್, DNA ಇಂದ RNA ತಯಾರಾಗಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಅಂದ್ರೆ ಆ ಜೀನು ಹೆಂಗೆ ಕೆಲಸ ಮಾಡಿ ಪ್ರೋಟೀನ್ ತಯಾರು ಮಾಡುತ್ತೆ ಅನ್ನೋದನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ ಜೀನ್ ಅಂದ್ರೆ ಏನು. ಜೀನ್ ಇಸ್ ಎ ಯೂನಿಟ್ ಆಫ್ ಇರಟಿಯ ಅನುವಂಶಗಳನ್ನು ಹೊಂದಿರುವಂತ ಒಂದು ಯೂನಿಟ್, ಅದನ್ನು ನಾವು ಜೀನ್ ಅಂತ ಕರಿತೀವಿ. ಈಗ ಒಂದು ಜೀನ್ ಇದೆ ಅಂದ್ರೆ ಜೀನ್ ಅಂದ್ರೆ ಏನಪ್ಪಾ, ಜೀನ್ ಇಸ್ ಎ ಸೆಗ್ಮೆಂಟ್ ಆಫ್ DNA. ಜೀನ್ ಇಷ್ಟು ಜೀನ್ ಇಸ್ ಎ ಸೆಗ್ಮೆಂಟ್ ಭಾಗ, ಏನು ಒಂದು ಭಾಗ ಒಂದು ಜೀನ್, ಒಂದು ಸಣ್ಣ ಸೆಗ್ಮೆಂಟ್ ಜೀನ್ ಆಗಿ ಕೆಲಸ ಮಾಡ್ತಾರೆ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ವೈಸ್ ಇರ್ತವೆ, ಆ ಕ್ಯಾರೆಕ್ಟರ್ಗಳು ಎಕ್ಸ್ಪ್ರೆಸ್ ಆಗ್ತವೆ ಹೆಂಗೆ ಪ್ರೋಟೀನ್ ತಯಾರು ಮಾಡಿ. ಅದಕ್ಕೆ ಈಗ ವಾಟ್ ಇಸ್ ಜೀನ್? ಜೀನ್ ಇಸ್ ಎ ಯೂನಿಟ್ ಆಫ್ ಹೆರಿಡಿಟಿ ಯೂನಿಟ್. ಆ ಜೀನ್ ಇಸ್ ಎ ಸೆಗ್ಮೆಂಟ್ ಆಫ್ DNA can synthesize a polypeptide chain. ಏನು ತಯಾರು ಮಾಡೋದು, RNA ತಯಾರು ಮಾಡಿ RNA ಇಂದ ಅದು ಪ್ರೋಟೀನ್ ತಯಾರು ಮಾಡುತ್ತೆ. ಹಾಗಾಗಿ ಜೀನ್ ಇಸ್ ಎ ಸೆಗ್ಮೆಂಟ್ ಆಫ್ DNA. ಜೀನ್ ಇಷ್ಟು DNA ಒಂದು ಜೀನ್ ಅಂದ್ರೆ ಜೀನ್ ಸೆಗ್ಮೆಂಟ್, ಇಷ್ಟುದ್ದ DNA ಒಂದು ಸೆಗ್ಮೆಂಟ್ ಒಂದು ಜೀನ್ ಅಂತೀವಿ. ಜೀನ್ ಇಸ್ ಸೆಗ್ಮೆಂಟ್ ಆಫ್ DNA which going to what is it, ಏನು ತಯಾರು ಮಾಡ್ತಾರೆ, ಪಾಲಿಪೆಪ್ಟೈಡ್ ಚೈನ್ ನ ತಯಾರು ಮಾಡ್ತಾ ಇದೆ. ಅದು ಹೆಂಗ್ ತಯಾರು ಮಾಡ್ತಾರೆ, ಫಸ್ಟ್ ಈ ಜೀನ್ ಏನ್ ತಯಾರು ಮಾಡ್ತು, RNA ತಯಾರು ಮಾಡ್ತು. ಇದೇನು ಫಂಕ್ಷನ್ RNA ತಯಾರು ಮಾಡ್ತು. RNA ಇಂದ ಏನ್ ತಯಾರು ಮಾಡುತ್ತೆ, ಒಂದು ಪಾಲಿಪೆಪ್ಟೈಡ್ ಅಂತ ನೋಡಿ. ಜೀನ್ ದಿ ಪ್ರೊಕ್ಯಾರಿಯೋಟ್ ಅಲ್ಲಿ ಕೇಸ್ ಅಲ್ಲಿ ಇದು ಒಂದು ದೊಡ್ಡ ಪ್ರಾಣಿಗಳನ್ನು ಕಂಡು ಮಾಡ್ತೀವಿ, ಕ್ಯಾರೆಟ್. ಈ ಪ್ರೊಕ್ಯಾರಿಯೋಟ್ ಡಿ ಅಲ್ಲಿ ಜೀನ್ ಏನ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ RNA ತಯಾರು ಮಾಡುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತೀವಿ. RNA ಇಂದ ಏನ್ ಮಾಡುತ್ತೆ, ಪ್ರೋಟೀನ್ ಜೀನ್ ನೋಡಿ ಪ್ರೋಟೀನ್ ತಯಾರು ಮಾಡುತ್ತೆ. ಅದಕ್ಕೆ ನಾವು ಮಾಡಿಕೊಳ್ಳೋದ್ರೆ ಜೀನ್ ಇಸ್ ಎ ಸೆಗ್ಮೆಂಟ್ ಆಫ್ DNA is going to produce a polypeptide chain. That is what we call the gene. ಈಗ ಈ ಒಂದು ಟರ್ಮ್ ಜೀನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಯಾರು ಹೇಳ್ಕೊಟ್ರಪ್ಪ? ಜೀನ್ ಇಸ್ ಟರ್ಮ್ ಜೀನ್ ವಾಸ್ ಕಾನ್ಸೆಪ್ಟ್ ವಾಸ್ ಗಿವನ್ ಬೈ ಜಾನ್ಸನ್. ಜೀನ್ ಅನ್ನುವಂತ ಟರ್ಮ್ ಹೇಳಿದ್ರು ಜಾನ್ಸನ್.
ಜಾನ್ಸನ್ ಗಿವ್ ಪಡ್ಕೊಳ್ಳುತ್ತೆ ಕಾನ್ಸೆಪ್ಟ್ ಆಫ್ ಜೀನ್ ಬಗ್ಗೆ ಹೇಳಿದೆ ಅಂತ. ಜೀನ್ ಅನ್ನೋದು ಜೀನ್ ಅಂಡ್ ಒನ್ ಜೀನ್ ಒನ್ ಎನ್ಸೈಮ್ ಹೈಪೋಥೆಸಿಸ್. ಒಂದು ಜೀನ್ ಗೆ ಒಂದು ಎನ್ಸೈಮ್ ತಯಾರು ಮಾಡುತ್ತೆ. ಎನ್ಸೈಮ್ ಇಸ್ ನಥಿಂಗ್ ಬಟ್ ಪ್ರೋಟೀನ್. ಹಾಗಾಗಿ ಈ ಬೀಡಮ್ ಅಂಡ್ ಟಾಟಮ್ ಅನ್ನುವಂತ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾರೆ, ದಿ ಪ್ರಪೋಸ್ ದಿ ಹೈಪೋಥೆಸಿಸ್ ದಟ್ ಒನ್ ಜೀನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಒನ್ ಎನ್ಸೈಮ್. ಜೀನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೋಟೀನ್. ಎನ್ಸೈಮ್ ಇಸ್ ನಥಿಂಗ್ ಬಟ್ ಪ್ರೋಟೀನ್ ಅಲ್ವಾ. ಎನ್ಸೈಮ್ಸ್ ಹಾರ್ಮೋನ್ಸ್ ಎಲ್ಲ ಪ್ರೋಟೀನ್ಸ್ ನ ಮಾಡಲ್ಪಡುತ್ತೆ. ಹಂಗಾಗಿ ಹೇಳ್ತಾನೆ ಒಂದು ಜೀನ್ ಒಂದು enzyme ತಯಾರು ಮಾಡುತ್ತೆ. ಅದಕ್ಕೆ ಹೇಳ್ತಾರೆ they demonstrated that one gene one enzyme hypothesis they proposed based on the experiment they conducted on Neurospora ಅಂತ ಒಂದು ಫಂಗಸ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ one gene one enzyme hypothesis was proposed. one gene is responsible for production of one enzyme. This was proposed by a scientist called Beadle. Name of the scientist called Beadle and Tatum. They proposed the one gene one enzyme hypothesis proposal ಮಾಡ್ತಾರೆ. Gene ಅಂದ್ರೆ segment of DNA. ಒಂದು DNA ಒಂದು ತುಂಡು. It's going to produce ಏನ್ ತಯಾರು ಮಾಡ್ಕೊಳ್ಳಿ ಪಾಲಿಪೆಪ್ಟೈಡ್ ಚೈನ್. ಎರಡು ಕ್ರಿಯೆಯನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ಟ್ರಾನ್ಸ್ಕ್ರಿಪ್ಷನ್, ಇನ್ನೊಂದು ಟ್ರಾನ್ಸ್ಲೇಷನ್. ಎರಡು ಕ್ರಿಯೆಯಿಂದ ಇದು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಎರಡು ಕಾಲದಲ್ಲಿ ಜೀನ್ ಅಂತ ಹೇಳಿ. ಹಾಗಾದ್ರೆ ಇಟ್ ಇಸ್ ವೆರಿ ಕ್ಲಿಯರ್ ಫ್ರಮ್ ಇಟ್ ಇಸ್ ನೌ ದಟ್ ದಿ ಜೀನ್ಸ್ ಆರ್ ದಿ ಹೆರಿಡಿಟರಿ ಯೂನಿಟ್ಸ್. ಜೀನ್ ಅನ್ನೋದೇನವು ಹೆರಿಡಿಟರಿಯ ಯೂನಿಟ್ಗಳಾಗಿದ್ದಾವೆ. ದಟ್ ಟ್ರಾನ್ಸ್ಮಿಟೆಡ್ ಟು ದಿ ಪ್ರೋಜನಿ. ಆ ಒಂದು ಹೆರಿಡಿಟರಿ ಗುಣಗಳೇನಿರುತ್ತೆ ತನ್ನ ಪೀಳಿಗೆಗೆ ಅದನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಓವರ್ ಜನರೇಷನ್, ಅನೇಕ ಜನರೇಷನ್ ಒಳಗೆ ಪಾಸ್ ಆಗ್ತದೆ. ಹಂಗಾರೆ ಜೀನ್ ಅನ್ನೋದು ಒಂದು ಹೆರಿಡಿಟರಿ ಯೂನಿಟ್. ಕ್ಯಾನ್ ಟ್ರಾನ್ಸ್ಫರ್ ದಿ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಮಾಡುತ್ತೆ. ಟ್ರಾನ್ಸ್ಮಿಟೆಡ್ ದಟ್ ಕ್ಯಾರೆಕ್ಟರ್ ಟು ದಿ ವಾಟ್ ಟು ದಿ ಪ್ರೋಜನಿ ಓವರ್ ದಿ ಜನರೇಷನ್. ಅನೇಕ ಪೀಳಿಗೆಯಲ್ಲಿ ತನ್ನ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಮಾಡಕ್ಕೆ ಏನ್ ಬೇಕು, ಜೀನ್ ಬೇಕು. ಅದೇ ಜೀನ್ ಇದ್ರೆ ಅದೇ ಕ್ಯಾರೆಕ್ಟರ್ ಬರುತ್ತೆ. ಅದಕ್ಕೆ ತಂದೆ ತಾಯಿಗಳನ್ನೇ ಓದ್ತೀವಿ ಆ ಕಲರ್ ಅಲ್ಲಿ ಎಲ್ಲ. ಯಾಕಂದ್ರೆ ಆ ಜೀನ್ ಅವೇ ಜೀನ್ಸ್ ಇರ್ತವೆ. ಆ ಜೀನ್ಸ್ಗಳು ಎಕ್ಸ್ಪ್ರೆಸ್ ಆದಾಗ ಅದೇ ತರ ಓದ್ತೀವಿ. ಸ್ವಲ್ಪ ವ್ಯತ್ಯಾಸ ಯಾಕಾಗಿದ್ರೆ ಫಾದರ್ ಮದರ್ ಜೀನ್ಸ್ಗಳು ಕಂಬೈನ್ ಆಗಿರ್ತವೆ. ಅದಕ್ಕೆ ಹಾಗಾಗಿ ಸ್ವಲ್ಪ ತಾಯಿ ತರ ಸ್ವಲ್ಪ ತಂದೆ ತರನೂ ಇರ್ತೀವಿ. ಯಾಕಂದ್ರೆ ಅವೆರಡು ಜೀನ್ಸ್ಗಳು ಒಂದೇ ಪ್ಲೇಸ್ ಇದ್ದು ಎಕ್ಸ್ಪ್ರೆಸ್ ಆಗ್ತಾವೆ. ಅವಾಗ ಕೆಲವು ಎರಡು ಸೇರ್ಕೊಂಡು ಎಕ್ಸ್ಪ್ರೆಸ್ ಆಗೋ ಕ್ಯಾರೆಕ್ಟರ್ ಡಾಮಿನೆಂಟ್ ಎಕ್ಸ್ಪ್ರೆಸ್ ಅದು. ಹಾಗಾಗಿ ಆ ಒಂದು ಕ್ಯಾರೆಕ್ಟರ್ ಹೆರಿಡಿಟರಿ ಯೂನಿಟ್ ಅಂತ ಕರಿತೀವಿ ನಾವು ಜೀನನ್ನ. ಆ ಜೀನ್ಗಳು ಏನ್ ಮಾಡ್ತವೆ, ಆ ಒಂದು ಕ್ಯಾರೆಕ್ಟರ್ಗಳನ್ನ ಪಾಸ್ ಮಾಡ್ತವೆ. ಯಾರಿಗೆ ಪಾಸ್ ಮಾಡ್ತವೆ, ನೆಕ್ಸ್ಟ್ ಜನರೇಷನ್ ಪೀಳಿಗೆಗೆ ಪಾಸ್ ಮಾಡ್ತವೆ. ಹಿಂಗೆ ಕ್ಯಾರೆಕ್ಟರ್ ಅದು ಒಂದು ಅಂತ ಒಂದು ಟ್ರಾನ್ಸ್ಫಾರ್ಮ್ ಮಾಡುವಂತ ಒಂದು ಯೂನಿಟ್ಗೆ ನಾವು ಪಡಿಕೊಳ್ಳೋದಿದೆ. ಅದು ಸೆಗ್ಮೆಂಟ್ ಆಫ್ DNA ಅಂತ ಕರಿತೀವಿ. ಆ ಸೆಗ್ಮೆಂಟ್ ಆಫ್ DNA ಇಸ್ ನಥಿಂಗ್ ಬಟ್ ಪಡಿಕೊಳ್ಳೋದಿದೆ ಜೀನ್ ಅನ್ನೋದು ಒಂದು ಎನ್ಸೈಮ್ ರೆಡಿ ಮಾಡ್ತಾರೆ, ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಎಕ್ಸ್ಪ್ರೆಷನ್ ಅದೇ ಆ ರೀತಿಯಾಗಿ ತನಗೆ ಬೇಕಾದಂತ ಕ್ಯಾರೆಕ್ಟರ್ಗಳನ್ನ ಎಕ್ಸ್ಪ್ರೆಸ್ ಮಾಡಿ ಅದೇ ತರ ಬಾಡಿ ಶೇಪ್ ಅನ್ನು ಮಾಡ್ತಾರೆ. ಬಾಡಿ ಇಸ್ ಬಿಲ್ಡ್ ಅಪ್ ಆಫ್ ಪ್ರೋಟೀನ್ಸ್. ಅದೇ ತರ ಬಾಡಿ ಬಿಲ್ಡ್ ಅಪ್ ಮಾಡ್ಕೊಳ್ತಕ್ಕೆ ನಾವು ವಿ ಆರ್ ಲುಕಿಂಗ್ ಲೈಕ್ ಸಿಮಿಲರ್ ಟು ದಿ ಪೇರೆಂಟ್ಸ್. ಹಿಯರ್ ಇಟ್ಸ್ ಕಾಲ್ಡ್ ದೆಮ್ ಇಸ್ ನೌ ಲೆಟ್ ಮಿ ಪಾಸ್ ಇಟ್ ಟು ಕಾಲ್ ದಿಸ್ ಜೀನ್ ಅನ್ನೋ ಒಂದು ಯೂನಿಟ್ ಆಫ್ ಫಂಕ್ಷನ್. ಜೀನ್ ಅಲ್ಲೇ ನಡೆಯೋದು ಒಂದು ಕ್ರಿಯೆ. ಜೀನೇ ಎಕ್ಸ್ಪ್ರೆಸ್ ಆಗೋದು. ಅದಕ್ಕೆ ಯೂನಿಟ್ ಆಫ್ ಫಂಕ್ಷನ್, ಕಾರ್ಯನಿರ್ವಹಿಸುವಂತ ಘಟಕ ಯಾವುದು, ಜೀನ್. ಜೀನ್ ಇಸ್ ಎ ಯೂನಿಟ್ ಆಫ್ ಫಂಕ್ಷನ್. ಜೀನ್ ಇಸ್ ಎ ಯೂನಿಟ್ ಆಫ್ ರೀಕಾಂಬಿನೇಷನ್. ಅಲ್ಲೇ ತಂದೆ ತಾಯಿಗಳು ಮಿಕ್ಸ್ ಆಫ್ ಆಗಲ್ಲ. ತಂದೆ ಜೀನ್ಸ್ ತಾಯಿಗೆ ಯೂನಿಟ್ ಆಫ್ ರೀಕಾಂಬಿನೇಷನ್. ಅದೇ ಜೀನ್ ಅಲ್ಲೇನೆ ನೋಡಿಕೊಳ್ಳೋದಿದೆ ಅಲ್ಲಿ ಮ್ಯುಟೇಷನ್ ಆಗುತ್ತೆ. ಆ ಯೂನಿಟ್ ಅಲ್ಲಿ ಜೀನ್ ಅಲ್ಲೇ ನಮಗೆ ಮ್ಯುಟೇಷನ್ ಸಡನ್ ಆಗಿ ಚೇಂಜಸ್ ಆಗಿದೆ. ಜೆನೆಟಿಕ್ ಸೀಕ್ವೆನ್ಸ್ ಇಂಥದೇ ಸೀಕ್ವೆನ್ಸ್ ACG ಅಂತ ಇದೇ ಸೀಕ್ವೆನ್ಸ್ ಅನ್ನ ಚೂರು ಚೇಂಜ್ ಆಗ್ಬೋದು. ಏನಾದ್ರು ಮ್ಯುಟೇಷನ್ ಆಗ ಸಿ ಬದಲು ಎ ಬಂದ್ಬೋದು. ಹಾಗೆ ಅದರಲ್ಲೇ ನಡೀತದೆ. ಸ್ಟಡಿಗಳಲ್ಲಿ ಜೀನ್ ಇಸ್ ಎ ಯೂನಿಟ್ ಆಫ್ ಮ್ಯುಟೇಷನ್. ಜೀನ್ ಇಸ್ ಎ ಯೂನಿಟ್ ಆಫ್ ಫಂಕ್ಷನ್ ಅಂತ ಹೇಳಿ ಕೆಲಸ ನಿರ್ವಹಿಸ್ತದೆ. ಜೀನ್ ಯೂನಿಟ್ ಆಫ್ ಫಂಕ್ಷನ್ ಬೇಕಾದ್ರೆ ಜೀನ್ ಅಲ್ಲೇ ಜೀನ್ ಏನ್ ಮಾಡುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಮಾಡಿ RNA ತಯಾರು ಮಾಡಿ RNA ಇಂದ ಪ್ರೋಟೀನ್ ತಯಾರು ಮಾಡುತ್ತೆ. ಹಾಗಾದ್ರೆ ಜೀನ್ ಇಸ್ ಎ ಯೂನಿಟ್ ಆಫ್ ಫಂಕ್ಷನ್. ಇಷ್ಟು ಜೀನ್ ಇದೆ. DNA ಜೀನ್ ಅಂದ್ರೆ ಯೂನಿಟ್ ಆಫ್ ಫಂಕ್ಷನ್. ಸಿಸ್ಟ್ರಾನ್. ಈ ಸಿಸ್ಟ್ರಾನ್ ಏನ್ ಮಾಡುತ್ತೆ, ಪ್ರೊಡ್ಯೂಸ್ RNA.
ಪ್ರೊಡ್ಯೂಸ್ ಮಾಡಿ RNA ಇಂದ ಪ್ರೋಟೀನ್ ತಯಾರು ಮಾಡುತ್ತೆ. ಜೀನ್ ಇಸ್ ಎ ಯೂನಿಟ್ ಆಫ್ ಫಂಕ್ಷನ್ ಕಾಲ್ಡ್ ಸಿಸ್ಟ್ರಾನ್. ಆ ಸಿಸ್ಟಮ್ ಒಳಗಡೆ ಮತ್ತೆ ಏನಾಗುತ್ತೆ, ತಂದೆ ಕ್ಯಾರೆಕ್ಟರ್ಗಳು ತಾಯಿ ಎರಡು ಜೀನ್ಸ್ ಅಂದ್ರೆ ಮಿಕ್ಸ್ ಅಪ್ ಆಗ್ತವೆ. ಎರಡು ಸ್ಟ್ಯಾಂಡ್ ಬಿಟ್ಕೊಳ್ಳೋದ್ರಿಂದ ಅಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ. ನೀವು DNA DNA ಒಂದು ಸ್ಟ್ಯಾಂಡ್, ಒನ್ ಪೇರೆಂಟಲ್ ಸ್ಟ್ಯಾಂಡ್, ಒಂದು ಜೀನ್, ಒಂದು ಕ್ರೋಮೋಸೋಮ್ಸ್, ತಂದೆ ಮೆಟರ್ನಲ್ ಕ್ರೋಮೋಸೋಮ್, ಇಲ್ಲಿ ತಾಯಿ ಇದೆ, ಇಲ್ಲಿ ಮೆಟರ್ನಲ್ ಕ್ರೋಮೋಸೋಮ್ಸ್. ಇವೆರಡರ ಮಧ್ಯೆ ಮತ್ತೆ ಎಕ್ಸ್ಚೇಂಜ್ ಆಗ್ತದೆ, ಕ್ರಾಸಿಂಗ್ ಓವರ್ ಆಗುತ್ತೆ. ಈ ಒಂದು DNA ಸ್ಟ್ಯಾಂಡ್ ಇದೆ ಕಡೆ ಇದನ್ನ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ, ಈ ತರ ಕ್ರಾಸಿಂಗ್ ಓವರ್ ಆಗುತ್ತೆ. ಎರಡು ಏನಾಗುತ್ತೆ, ಕ್ರಾಸ್ ಆಗಿಬಿಡ್ತವೆ. ಅವಾಗ ಏನಾಗುತ್ತೆ, ಈ ಸ್ಪೆಕ್ಟ್ ಆಗಿ ಈ ಕಡೆ ಸೆಗ್ಮೆಂಟ್ ಇದಕ್ಕೆ, ಈ ಕಡೆ ಸೆಗ್ಮೆಂಟ್ ಇದಕ್ಕೆ ಜಾಯಿನ್ ಆಗಿಬಿಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇದೊಂದು ತೋರಿಸ್ತೀವಿ, ಎರಡು ಏನಾಗಿರುತ್ತೆ ಇವಾಗ ಇಲ್ಲಿ ತುದಿಗೆ ಏನಾಗುತ್ತೆ, ಈ ಸೆಗ್ಮೆಂಟ್ ತುದಿಗೆ ಇದು ಬಂದ್ಬಿಡುತ್ತೆ. ತಂದೆ ತಾಯಿ, ತಂದೆದು ತಾಯಿ ಬಂದ್ಬಿಡುತ್ತೆ. ಹಂಗೆ ಈ ಸೆಗ್ಮೆಂಟ್ ಇದೆ, ಈ ಸೆಗ್ಮೆಂಟ್ ತುದಿಗೆ ಎಕ್ಸ್ಚೇಂಜ್ ಆಗ ತಂದೆ ಸ್ವಲ್ಪ ಸೆಗ್ಮೆಂಟ್ ಎಕ್ಸ್ಚೇಂಜ್ ಆಗಿದೆ. ಹಂಗಾಗಿ ಇದು ಹೊಸ ಕಾಂಬಿನೇಷನ್ ಆಗ್ತು ಇದರಲ್ಲೇ ಆಗುತ್ತೆ. ಈ ಸಿಸ್ಟಮ್ ಒಳಗಡೆ ಈ ತರ ಎಕ್ಸ್ಚೇಂಜ್ ಆಗುತ್ತೆ. ಹಂಗಾಗಿ ಜೀನ್ ಇಸ್ ಯೂನಿಟ್ ಆಫ್ ಹೊಸ ಕಾಂಬಿನೇಷನ್, ಜೀನ್ ಇಸ್ ಯೂನಿಟ್ ಆಫ್ ರೀಕಾಂಬಿನೇಷನ್ ಕಾಲ್ಡ್ ರೆಕಾರ್ಡ್. ಅದರಲ್ಲೇ ಸೀಕ್ವೆನ್ಸ್ ಒಂದು ಬೇಸ್ ಚೇಂಜ್ ಆಗಿ ಬಂದು ಜಿ ಬಂದ್ಬೋದು, ಮ್ಯುಟೇಷನ್ ಆಗಿ ಸಡನ್ ಆಗಿ ಚೇಂಜ್ ಆಗಿ ಎಕ್ಸ್ಪೋಸ್ ಆದ್ರೆ ಎಕ್ಸ್ರೇ ಆಗುತ್ತೆ. ಓಕೆ, ಜೀನ್ ಇಸ್ ಯೂನಿಟ್ ಆಫ್ mutation called mutant. Gene is a unit of function called system. Gene is a system recombination exchange as a record. Gene is a unit of recombination called record. Gene is a unit of mutation called mutant. ಇದರೊಳಗಡೆ ಮತ್ತೆ ಈ ಸಣ್ಣ ಸೆಗ್ಮೆಂಟ್ ಅಲ್ಲಿ ಮ್ಯುಟೇಷನ್ ಸಣ್ಣ ಒಂದೇ ಪೀರಿಯಡ್ ಅಲ್ಲಿ ವ್ಯತ್ಯಾಸ ಆಗೋದಕ್ಕೆ ಸಣ್ಣ ಸಣ್ಣ ಬರ್ತೀವಿ mutant. Gene is a unit of function called system. Gene is a unit of recombination called record. Gene is a unit of mutation called mutant. ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗಾಗಿ ಈ ಜೀನ್ ಇಸ್ ಆಲ್ಸೋ ಎಂಡರ್ಗೋಸ್ ರಡಿಕಲ್ ರೆಪ್ಲಿಕೇಶನ್. ಜೀನ್ ಏನು ಮಾಡುತ್ತೆ, ತನ್ನದೇ ಆದ ಇನ್ನೊಂದು ಕಾಪಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಅನ್ನೋಕ್ಕೆ ರೆಪ್ಲಿಕೇಶನ್ ಆಗೋದ್ರ ಒಂದು DNA ಏನಾಗುತ್ತೆ, ಒಂದು DNA ಏನಾಗುತ್ತೆ, ಎರಡು DNA ಮಾಲಿಕ್ಯೂಲ್ ತಯಾರಾಗುತ್ತೆ. ಒಂದು ಸ್ಟ್ಯಾಂಡ್ ಲೈಕ್ ದಿಸ್ ವಾಸ್ ಒಂದು ಸ್ಟ್ಯಾಂಡ್, ಒಂದು ಸ್ಟ್ಯಾಂಡ್ ಇದು ಇನ್ನೊಂದು ಸ್ಟ್ಯಾಂಡ್ ಆಗಿದೆ. ಈ ಸ್ಟ್ಯಾಂಡ್ ಮೇಲೆ ಹೊಸ ಒಂದು DNA ಸ್ಟ್ಯಾಂಡ್ ತಯಾರಾಗುತ್ತೆ. ಆಮೇಲೆ ಎರಡು DNA ತಯಾರಾಗುತ್ತೆ. ಎರಡು DNA ಒಂದು ಪೇರೆಂಟ್ ಸ್ಟ್ಯಾಂಡ್, ಇಲ್ಲೊಂದು ಪೇರೆಂಟ್ ಸ್ಟ್ಯಾಂಡ್, ಇದರಲ್ಲಿ ಎರಡು ಸ್ಟ್ಯಾಂಡ್, ಒಂದು ಸ್ಟ್ಯಾಂಡ್ ಈ ಕಡೆ ಬರುತ್ತೆ, ಇದರಲ್ಲಿ ಒಂದು ಸ್ಟ್ಯಾಂಡ್ ಈ ಕಡೆ ಬರುತ್ತೆ. ಆ ಪ್ರತಿಯೊಂದು ಸ್ಟ್ಯಾಂಡ್ ಹೊಸ ಸ್ಟ್ಯಾಂಡ್ ತಯಾರಾಗಿದೆ. ಎರಡು ಡಾಟರ್ DNA they are identical to their parents and their parents. That is what we call them. Is it replication? What is the replication? Replication is a process of production of two identical DNA resembling that of the parental DNA. Production of a daughter DNA from the identical daughter DNA. ಒಂದೇ ತರ ಹೋಲುವಂತ identical daughter DNA from the parental, two identical daughter DNA from the parental DNA is one parental DNA. ಎರಡು ಅದೇ ತರ ಐಡೆಂಟಿಕಲ್ ಆಗಿರುವಂತ DNA ಗಳು ತಯಾರಾಗ್ತವೆ. ಐಡೆಂಟಿಕಲ್ daughter DNA from the parental DNA. That process is called the replication. ಅದಕ್ಕೆ ನಾವು replication ಅಂತ ಕರೀತೀವಿ. ಹಾಗಾದ್ರೆ what gene is a unit of function called cistron. Gene is a unit of recombination called record. Gene is a unit of mutation called mutant. Gene can also undergo replication called name as a replicon. Gene is a unit of replicon. Gene is a unit of cistron function. Gene is a unit of function called cistron. Gene is a unit of what you call recombination called record. Gene is a unit of mutation called mutant. Gene is a unit of replication called replicon. ಹೀಗೆ ರೆಕಾನ್, ನ್ಯೂಟಾನ್, ರೆಪ್ಲಿಕಾನ್ಸ್ ನಾವು ಹೇಳ್ಬೋದು. ಇವೆಲ್ಲದು ಆ ಜೀನಲ್ಲೇ ನಡೀತವೆ ಅನ್ನೋದನ್ನ ಹೇಳುತ್ತೆ. ಈಗ ನಾವು ಪ್ರೋಕ್ಯಾರಿಯೋಟಿಕ್ ಜೀನ್ ಅಂದ್ರೆ ಹೆಂಗೆ ಕಾರ್ಯನಿರ್ವಹಿಸುತ್ತೆ, ಅದೇ ಯೂಕ್ಯಾರಿಯೋಟಿಕ್ ಜೀನ್ ಅಥವಾ DNA ಅಂದ್ರೆ ಹೆಂಗೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳೋದು. ಈಗ ಪ್ರೋಕ್ಯಾರಿಯೋಟಿಕ್ ಜೀನ್ ಇದೆ
ಅನ್ನುವಂಥದ್ದು ಏನಿಲ್ಲ ಇಟ್ಸ್ ಗಿವಿಂಗ್ ಎ ಮೋಸ್ಟ್ಲಿ ಕಂಟೈನ್ ಎ ಓಪನ್ ರೀಡಿಂಗ್ ಫ್ರೇಮ್. ದೇರ್ ಇಸ್ ನೋಟ್ ಕಾಲ್ ದಿಸ್ ದೇರ್ ಇಸ್ ನೋ ಇಂಟರ್ಪ್ರಿಟೇಷನ್ ಅಥವಾ ಮಿಸ್ಪ್ರಿಂಟ್. ಇಲ್ಲಿ ಯಾವುದೇ ಮಿಸ್ಪ್ರಿಂಟ್ ಇಲ್ಲ, ಇಂಟರ್ಪ್ರಿಟೇಷನ್ ಹೊಡಿಕೊಳ್ಳಿ ಇಂಟರಪ್ಷನ್ ಇಲ್ಲ. ಅಂಡ್ ಹೊಡಿಕೊಳ್ಳಿ ಓಪನ್ ರೀಡಿಂಗ್ ಫ್ರೇಮ್ ಇರುತ್ತೆ. ಓಪನ್ ರೀಡಿಂಗ್ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ವಿ ಕ್ಯಾನ್ ರೀಡ್ ದಟ್. ಎಲ್ಲ ಒಂದು ಓಪನ್ ರೀಡಿಂಗ್ ಫ್ರೇಮ್ ಅದು ಡಿಕೋಡ್ ಆಗಿ ಅದು RNA ತಯಾರಾಗುತ್ತೆ. ಓಕೆ, ಓಪನ್ ರೀಡಿಂಗ್ ಫ್ರೇಮ್ ಏನಿದೆ ಅದರ ಇಲ್ಲಿ ಅದು ಹೊಡಿಕೊಳ್ಳಿ RNA. ಎಕ್ಸಾಂಪಲ್ ಒಂದು ಸ್ಟ್ಯಾಂಡ್ ಮೇಲೆ A G C ಏನಾಗಿದೆ ನೋಡಿ, ಇದನ್ನ ಕಟ್ಕೊಳ್ಳಿ. ಅನೇಕ ಸಿಸ್ಟಮ್ ಈ ಪ್ರೊಕ್ಯಾರಿಯೋಟ್ಸ್ ಇದೆ ಓಪನ್ ರೀಡಿಂಗ್ ಫ್ರೇಮ್ ಇದ್ದು ಅಲ್ಲಿ ಹೊಡಿಕೊಳ್ಳಿ ನೋ ಇಂಟರಪ್ಷನ್ ಅಥವಾ ಮಿಸ್ಪ್ರಿಂಟ್ ಇರೋದಿಲ್ಲ. ಹಂಗಾಗಿ ಮತ್ತೆ ದಿ ಇನ್ ಕೇಸ್ ಮತ್ತೆ ಪ್ರೊಕ್ಯಾರಿಯೋಟಿಕಲಿ ಎಂಟೈರ್ ಜೀನ್ ಇಸ್ ಟ್ರಾನ್ಸ್ಕ್ರೈಬ್ಡ್. ಎಂಟೈರ್ ಜೀನ್ ಇಸ್ ಟ್ರಾನ್ಸ್ಕ್ರೈಬ್ಡ್ ಇಂಟು mRNA. ಅಷ್ಟು ಎಂಟೈರ್ ಜೀನ್ ಏನಾಗುತ್ತೆ ಟ್ರಾನ್ಸ್ಕ್ರೈಬ್ ಆಗಿ ಏನ್ ತಯಾರಾಗುತ್ತೆ RNA ತಯಾರಾಗುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಕ್ರೈಬ್ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗಿ going to produce RNA. ಇದು ಓಪನ್ ರೀಡಿಂಗ್ ಎಲ್ಲ ಮೆಸೇಜ್ ರೀಡ್ ಓಪನ್ ರೀಡಿಂಗ್ ಕಂಟಿನ್ಯೂಸ್ ಇರುತ್ತೆ. ಪ್ರತಿಯೊಂದು ಕೋಡಾನ್ಗಳು ಏನಂದ್ರೆ ಒಂದು ಡಿ ಕೋಡ್ ಆಗಿ ಡಿ ಪ್ರತಿಯೊಂದು ಕೋಡಾನ್ಗಳಿಂದ ಒಂದು ಟೆಂಪ್ಲೇಟ್ ಸ್ಟೈಲ್ ಒಂದು RNA ತಯಾರಾಗ್ತಾ ಹೋಗುತ್ತೆ. ಅಲ್ಲಿ ಮಧ್ಯೆ ಏನಿದಿರಲ್ಲ ಬಿಕಾಸ್ ನಾನ್ ಕೋಡಿಂಗ್ ರೀಸನ್ಸ್ ಕ್ಲಿಯರ್. ಓಪನ್ ರೀಡಿಂಗ್ ಫ್ರೇಮ್ ಇತ್ತು, ನೋ ಇಂಟರಪ್ಷನ್ ಇಲ್ಲ, ಕಂಟಿನ್ಯೂ ನೋ ಮಿಸ್ಪ್ರಿಂಟ್ ಇಲ್ಲ. ಹಾಗಾಗಿ ಎಂಟೈರ್ ಜೀನ್ ಇಸ್ ಟ್ರಾನ್ಸ್ಕ್ರೈಬ್ಡ್ ಇಂಟು RNA. ಅಷ್ಟು ಜೀನು ಟ್ರಾನ್ಸ್ಕ್ರೈಬ್ ಆಗಿ RNA ತಯಾರಾಗುತ್ತೆ ಅನ್ನೋದು. ಅದಕ್ಕೆ ಹೇಳ್ತಾರೆ ಈ ಒಂದು ಅಂತ mRNA ನಾವು ಪಾಲಿಸಿಸ್ಟ್ರಾನಿಕ್ mRNA. ಯಾಕಂದ್ರೆ ಈ ಜೀನ್ಸ್ ಅಲ್ಲಿ ಅನೇಕ ಒಂದು ಫಂಕ್ಷನಾಲಿಟಿ ಇರ್ಬೋದು. ಇಷ್ಟೊಂದು ಒಂದು ಫಂಕ್ಷನಾಲಿಟಿ ಆಗಿ ಒಂದು ಸಿಸ್ಟಮ್ ಆಗಿ ಕೆಲಸ ಮಾಡೋದು, ಇಷ್ಟೊಂದು ಫಂಕ್ಷನ್ ಆಗಿ ಒಂದು ಸಿಸ್ಟಮ್ ಆಗಿ ಕೆಲಸ ಮಾಡೋದು. ಈ ಒಂದು ಸಿಸ್ಟಮ್ ಒಂದು RNA ತಯಾರು ಮಾಡೋದು ಫಂಕ್ಷನಾಲಿಟಿ. whereby one system one function one system ಅನೇಕ ಸಿಸ್ಟಮ್ಸ್ ಇರುತ್ತೆ. ಒಂದೇ ಸಿಸ್ಟಮ್ ಅಂದ್ರೆ ಓಪನ್ ರೀಡಿಂಗ್ ಫ್ರೇಮ್ ಇರುತ್ತೆ. ಈ ಜೀನ್ ಕಂಟೆಂಟ್ ಹೊಡ್ಕೊಳ್ಳೋದ್ರೆ ಮೆನಿ ಸಿಸ್ಟಮ್ಸ್. Each system going to express by producing RNA going to produce polypeptide. ಹಾಗಾಗಿ ಮೆನಿ ಸಿಸ್ಟಮ್ ಇರುತ್ತೆ. ಯುಕ್ಯಾರಿಯೋಟ್ ಜೀನ್ ಇದೆ ಪಾಲಿಸಿಸ್ಟ್ರಾನಿಕ್. ಒಂದಕ್ಕಿಂತ ಹೆಚ್ಚಿನ ಸಿಸ್ಟಮ್ ಇರುತ್ತೆ ಪಾಲಿಸಿಸ್ಟ್ರಾನಿಕ್ ಅಂತ ಕರೀತೀವಿ. ಹೊಡ್ಕೊಳ್ಳೋದ್ರೆ ಇಟ್ಸ್ ಎ ಪಾಲಿಸಿಸ್ಟ್ರಾನಿಕ್. ಯೂನಿಟ್ ಆಫ್ ಫಂಕ್ಷನ್ ಇದು. ಪ್ರತಿಯೊಂದು ಇಲ್ಲಿ ಜೀನ್ ಇದಾವಲ್ಲ, ಜೀನ್ ಎಲ್ಲವೂ ಒಂದು ಫಂಕ್ಷನ್ ಆಗಿ ಯೂನಿಟ್ ಆಗಿ ಕೆಲಸ ಮಾಡಿ ಪ್ರತಿಯೊಂದು ಫಂಕ್ಷನ್ ಯೂನಿಟ್ ಇಂದ RNA ಇಂದ ಪ್ರೋಟೀನ್ ತಯಾರಾಗ್ತದೆ. ಹಂಗ ಅಷ್ಟು ಡಿ ಕೋಡ್ ಹಾಕ್ತಿದ್ದೀರ ಅಷ್ಟು ಏನಂದ್ರೆ ಎಂಟೈರ್ ಜೀನ್ ಇಸ್ ಟ್ರಾನ್ಸ್ಕ್ರೈಬ್ ಆಗಿ ಅಷ್ಟು ನೋಡಿ, ಅಷ್ಟು ಎಂಟೈರ್ ಜೀನ್ ಟ್ರಾನ್ಸ್ಕ್ರೈಬ್ ಆಗಿ ಎಷ್ಟು RNA ಬೇಕು ಅಷ್ಟು RNA ತಯಾರು ಮಾಡ್ಕೊಂಡು ಅಷ್ಟು RNA ಒಂದು ಪ್ರೋಟೀನ್ ತಯಾರಾಗ್ತದೆ. ಹಂಗಾಗಿ ಇನ್ ಕೇಸ್ ದಿಸ್ ಅಲ್ಲಿ ಕೋಲಿನಿಯಾರಿಟಿ ಆಫ್ ಜೀನ್ಸ್ ಜೀನ್ಸ್ ಏನಿದೆ ಅದಕ್ಕಂತ ಒಂದು ಕೋಲಿನಿಯಾರಿಟಿ. ಫಾರ್ ಎಕ್ಸಾಂಪಲ್ ಇಲ್ಲಿ A ಇದ್ದಾಗ ಏನಾಗುತ್ತೆ, ಇಲ್ಲಿ U ಬರುತ್ತೆ. ಇಲ್ಲಿ G ಇದ್ದಾಗ ಏನಾಗುತ್ತೆ, C ಬರುತ್ತೆ. ಇಲ್ಲಿ C ಇದ್ದಾಗ G ಬರುತ್ತೆ. ಹೀಗೆ ಅಷ್ಟು ಕೋಡ್ ಮಾಡ್ತಾರೆ. ಫಸ್ಟ್ ಏನಾಗಿದೆ ಕೋಲಿನಿಯಾರಿಟಿ ಇದೆ ಅಂದ್ರೆ ಎಂಟೈರ್ ಜಿ ಟ್ರಾನ್ಸ್ಕ್ರೈಬ್ ಆಗ್ತದೆ. ಏನೇನು ಗ್ಯಾಪ್ ಇಲ್ಲ. ಇಲ್ಲಿ G ಇದ್ರೆ ಮತ್ತೆ C ಬರುತ್ತೆ. ನೆಕ್ಸ್ಟ್ ಇಲ್ಲಿ A ಇದೆ, ಇಲ್ಲಿ ನೋಡಿಕೊಂಡಿದ್ರೆ U ಬರುತ್ತೆ. RNA ಇದು RNA ಟ್ರಾನ್ಸ್ಕ್ರಿಪ್ಷನ್ ಆಗಿದೆ RNA. ಇಲ್ಲಿ D ಏನಿದೆ RNA. ಇಲ್ಲಿ G ಇದ್ರೆ C, C ಇದ್ರೆ G, A ಇದ್ರೆ U, T ಇದ್ರೆ A. ಅಷ್ಟು ಓಪನ್ ರೀಡಿಂಗ್ ಫ್ರೇಮ್ ಅಷ್ಟು ಏನಾಗುತ್ತೆ ಟ್ರಾನ್ಸ್ಕ್ರೈಬ್ ಆಗಿ RNA ಪ್ರೊಡ್ಯೂಸ್ ಮಾಡುತ್ತೆ. ಅನೇಕ ಸಿಸ್ಟಮ್ ಜೀನ್ಸ್ ಅಲ್ಲಿ ಅನೇಕ ಸಿಸ್ಟಮ್ ಫಂಕ್ಷನಾಲಿಟಿ ಇರೋದ್ರಿಂದ ಪಾಲಿಸಿಸ್ಟ್ರಾನಿಕ್ ಅಂತೀವಿ. ಕೋಲಿನಿಯಾರಿಟಿ ಏನಿರುತ್ತೆ ಅದೇ ಜೀನ್ಸ್ ಏನಿದೆ ಅದಕ್ಕೆ ತಕ್ಕಂತೆ ಒಂದು ಕೋಡ್ ಸೀಕ್ವೆನ್ಸ್ ತಕ್ಕಂತೆ ಏನಾಗುತ್ತೆ RNA ತಯಾರಾಗುತ್ತೆ. ಅದೇ ಸೀಕ್ವೆನ್ಸ್ ತಕ್ಕಂತೆ ಪಾಲಿಪೆಪ್ಟೈಡ್ ನೋಡಿ A C G ಇದ್ರೆ ಒಂದು ಅಮೈನೋ ಆಸಿಡ್ ಬಂದು ಏನಾಗುತ್ತೆ, ನೆಕ್ಸ್ಟ್ ಒಂದು ಏನಾಗುತ್ತೆ ಅದಕ್ಕೊಂದು ಅಮೈನೋ ಆಸಿಡ್ ಇರುತ್ತೆ. ಅದು ಪ್ರತಿಯೊಂದಕ್ಕೂ ಒಂದು ಅಮೈನೋ ಆಸಿಡ್ ಜಾಯಿನ್ ಎಲ್ಲ ಆಗಿ ಒಂದು ಪಾಲಿಪೆಪ್ಟೈಡ್ ಚೈನ್ ತಯಾರಾಗುತ್ತೆ. ಹಾಗಾಗಿ ಕೋಲಿನಿಯಾರಿಟಿ ಅಂದ್ರೆ ಜೀನಿಗೂ ತಯಾರಾಗುವಂತ RNAಗೂ A ಇದ್ದಾಗ U C G ಇದೆ ಅದೊಂದು ಅಮೈನೋ ಆಸಿಡ್. ಹಾಗೆ ಜೀನಿಗೂ ಒಂದು ಕೋಡಾನಿಗೂ ಮತ್ತೆ ತಯಾರಾಗುವಂತ ಅಮೈನೋ ಆಸಿಡ್ಗೂ ಇನ್ನು ಬೇಕಾಗಿರೋ ಅಮೈನೋ ಆಸಿಡ್ ಒಂದು ಸಂಬಂಧ ಇದೆ, ಲೀನಿಯಾರಿಟಿ ಇದೆ. ಹಾಗಾಗಿ ಎಷ್ಟು ನಾವು ಕೋಡ್ ಮಾಡ್ಕೊಂಡು A C G ಇದೆ. ನೆಕ್ಸ್ಟ್ ಇಲ್ಲಿ G ಇದೆ, C A G ಗೆ C ಬರುತ್ತೆ. ಇಲ್ಲಿ G ಗೆ C ಗೆ G, ನೆಕ್ಸ್ಟ್ A ಗೆ U, ಹಿಂಗೆ ಮೂರು C G U
ಇದನ್ನು ಕೂಡ ಬಂದು ಜಾಯಿನ್ ಆಗ್ತಾ ಹೋಗ್ತದೆ. ಹಂಗಾಗಿ ಕೋಲಿನಿಯರಿಟಿ ಇದೆ ಅಂತ ಹೇಳ್ತಾನೆ. ಇಲ್ಲಿ ಏನಕ್ಕೆ ಪ್ರೊಕ್ಯಾರಿಯೋಟ್ ಜೀನ್ ಕೋಡ್ ಫಾರ್ ಮೆನಿ ಪ್ರೋಟೀನ್. ಪ್ರೊಕ್ಯಾರಿಯೋಟ್ ಜೀನ್ಸ್ ಗಳಿದಾವಲ್ಲ, ಪ್ರೊಕ್ಯಾರಿಯೋಟ್ ಜೀನ್ಸ್ ಕೋಡ್ ಫಾರ್ ಮೆನಿ ಪ್ರೋಟೀನ್ಸ್. ಏನಕ್ಕೆ ಅನೇಕ ಪ್ರೋಟೀನ್ ಒಂದರ ಪ್ರೊಕ್ಯಾರಿಯೋಟ್ ಜೀನ್ಸ್ ಕೋಡ್ ಫಾರ್ ಮೆನಿ ಪ್ರೋಟೀನ್, ಅನೇಕ ಪ್ರೋಟೀನ್, ಒಂದಲ್ಲ ಎರಡು ಪ್ರೋಟೀನ್ಸ್ ತಯಾರಾಗ. ಯಾಕಂದ್ರೆ ಪ್ರತಿಯೊಂದು ಜೀನ್ಗಳು ಒಂದೊಂದು ಪ್ರೋಟೀನ್ ತಯಾರು ಮಾಡ್ತಾವೆ. ಅದಕ್ಕೆ ನಾವು ಪಾಲಿಸಿಸ್ಟಾನಿಕ್ ಅಂತ ಕರಿತೀವಿ. ಅಲ್ಲಿ ಪ್ರೊಕ್ಯಾರಿಯೋಟ್ ಜೀನ್ಸ್ ಪ್ರೊಡ್ಯೂಸ್ ಮೆನಿ ಪ್ರೋಟೀನ್ಸ್ ನ ಪ್ರೊಡ್ಯೂಸ್ ಮಾಡೋದು ಡ್ಯೂರಿಂಗ್ ವರ್ಟಿಕಲ್ ಪ್ರೋಟೀನ್ ಸಿಂಥೆಸಿಸ್. ಎಸ್ ಇಸ್ ಕಾಲ್ಡ್ ಪಾಲಿಸ್. ಅನೇಕ ಪ್ರೋಟೀನ್ ಪ್ರೊಡ್ಯೂಸ್ ಮಾಡೋದ್ರಿಂದ ಜೀನಿಗೆ ಅನೇಕ ಫಂಕ್ಷನಲ್ ಯೂನಿಟ್ಸ್ ಗಳಿದಾವೆ, ಹಿಸ್ಟಾನ್ಸ್ ಗಳಿದಾವೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪಾಲಿಸಿಸ್ಟಾನಿಕ್ ಇದೆ. ನಾವು ಪಾಲಿಸಿಸ್ಟಾನಿಕ್ ಪ್ರೊಕ್ಯಾರಿಯೋಟ್ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಇರುವಂತ ಸೆಲ್ ಅಲ್ಲಿ ಇರುವಂತ ಜೀನ್ ಇದೆಯಲ್ಲ, ಡಿಎನ್ಎ ಜೀನು, ಅದು ಅನೇಕ ಸಿಸ್ಟಾನ್ಗಳು ಹೊಂದಿದೆ. ಅನೇಕ ಜೀನ್ಸ್ಗಳು ಅನೇಕ ಪ್ರೋಟೀನ್ಸ್ಗಳು ತಯಾರು ಮಾಡ್ತವೆ. ಅಂದ್ರೆ ಓಪನ್ ರೀಡಿಂಗ್ ಫ್ರೇಮ್ ಇದೆ ಅಂತ ಪಾಲಿಸಿಸ್ಟಾನಿಕ್ ಅಂತ ಕರೀತೀವಿ. ಆದರೆ ಬರೆಯಲ್ಲಿ ಯೂಕ್ಯಾರಿಯೋಟ್ಸ್ ನಮ್ಮಲ್ಲಿ ದೊಡ್ಡ ಜೀವಿಗಳಲ್ಲಿ ಬ್ಯಾಕ್ಟೀರಿಯಾ ಬಿಟ್ಟು ನೆಕ್ಸ್ಟ್ ಮೊನೆರಗಿನ ಬಿಟ್ಟು ನೆಕ್ಸ್ಟ್ ಬರ್ತಾವಲ್ಲ, ಅವನ್ನೆಲ್ಲದಲ್ಲಿ ನಾವು ಯೂಕ್ಯಾರಿಯೋಟ್ ಡಿಎನ್ಎ. ಆ ಯೂಕ್ಯಾರಿಯೋಟ್ ಡಿಎನ್ಎ ದಲ್ಲಿ ಏನಿಲ್ಲ ಇಸ್ ಎ ನೋ ಕೋಲಿನಿಯಾರಿಟಿ ಬಿಟ್ವೀನ್ ಜೀನ್ ಅಂಡ್ ದಿ ಕೋಆರ್ಡಿನೇಟ್ ಕೋಡ್ಸ್. ಇಲ್ಲಿ ನೋಡಿ, ಇದು ಜೀನ್ಗೂ ಮತ್ತೆ ಇಲ್ಲಿ ಪ್ರೋಟೀನ್ ತಯಾರಾದಲ್ಲಿ ಒಂದು ಕೋಲಿನಿಯಾರಿಟಿ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಏನಂದ್ರೆ ಬಿಟ್ವೀನ್ ಜೀನ್ಸ್ ಅಂಡ್ ಕೋಆರ್ಡಿನೇಟ್ ಕೋಡ್. ನೋಡಿ, ಇಲ್ಲಿ ಒಂದು ಯೂಕ್ಯಾರಿಯೋಟ್ ಜೀನ್ ಇದೆ ಮಾನೋಸಿಸ್ಟಾನಿಕ್, ಒಂದೇ ಸಿಸ್ಟಾನ್, ಒಂದು ಜೀನ್ ಅಲ್ಲಿ ಒಂದೇ ಸಿಸ್ಟಾನ್. ಆ ಸಿಸ್ಟಾನ್ ಒಳಗೆ ಮ್ಯುಟೇಷನ್ ಯಾಕಂದ್ರೆ ಆಗೋಲ್ಲ, ರಿಕಾಂಬಿನೇಷನ್ ಅನ್ನೋ ಮ್ಯುಟೇಷನ್. ಆ ಒಂದು ಸಿಸ್ಟಾನ್ ನೋಡಿ, ಇಟ್ ಇಸ್ ಓನ್ಲಿ ಒನ್ RNA. ಇಲ್ಲಿ ಟೂ ಟೈಪ್ ಆಫ್ RNA. ಯಾಕಂದ್ರೆ ಈ ಮಾನೋಸಿಸ್ಟಾನಿಕ್ ಆಗಿರೋದ್ರಿಂದ ಇದೆ ಓನ್ಲಿ ಒನ್ RNA. ಅದರಲ್ಲಿ ಈ ಒಂದು ಸಿಸ್ಟಮ್ ಎಲ್ಲಾ ಓಪನ್ ರೀಡಿಂಗ್ ಫ್ರೇಮ್ ಇಲ್ಲ, ಕೆಲವು ಕೋಡ್ ಮಾಡ್ತಾರೆ, ಕೆಲವು ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಸಿ ಇದ್ರೆ ಇಲ್ಲಿ ಜಿ, ಇಲ್ಲಿ ಎ ಇದ್ರೆ RNA ಬರುತ್ತೆ, ಇಲ್ಲಿ ಸಿ ಇದ್ರೆ ಜಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಲವು ಸೀಕ್ವೆನ್ಸ್ ಏನು ಕೋಡ್ ಮಾಡೋದು, ಅದಕ್ಕೆ ಓಪನ್ ರೀಡಿಂಗ್ ಫ್ರೇಮ್ ಇಲ್ಲ. ಓಪನ್ ರೀಡಿಂಗ್ ಅಂದ್ರೆ ಎಲ್ಲವೂ ಕೋಡ್ ಮಾಡಬೇಕು. ಇಲ್ಲಿ ಕೋಡ್ ಮಾಡೋಕ್ಕಾಗಲ್ಲ, ಕೆಲವು ಭಾಗ ಕೋಡ್ ಮಾಡೋದಿಲ್ಲ. ಅವಾಗ ಏನಂತೆ ಅಲ್ಲಿ ನಾನ್ ಕೋಡಿಂಗ್ ರೀಸನ್ ಬರುತ್ತೆ, ನೆಕ್ಸ್ಟ್ ಮತ್ತೆ ಕೋಡಿಂಗ್ ರೀಸನ್ ಬರ್ಬೋದು. ಹಂಗಾಗಿ ಈಗ ಏನಾಗ್ತಾ ಇದ್ದಲ್ಲ, ಇದು ಒಂದೇ ಸಿಸ್ಟಾನಿಕ್ ಇದ್ದು ಮಾನೋಸಿಸ್ಟಾನಿಕ್ ಇದ್ದು ಏನಾಗ್ತಿದೆ ಅಂದ್ರೆ ಇನ್ ಕೇಸ್ ದಿಸ್ ಅಲ್ಲಿ ದೇರ್ ಇಸ್ ನೋ ಕೋಲಿನಿಯಾರಿಟಿ ಬಿಟ್ವೀನ್ ದಿ ಜೀನ್ ಅಂಡ್ ಪ್ರೋಟೀನ್. ಈ ಜೀನಿಗೂ ಮತ್ತೆ ಪ್ರೋಟೀನ್ ತಯಾರಾಗುತ್ತೆ. ನೆಕ್ಸ್ಟ್ ಮಾತ್ರ ಮತ್ತೆ ಇದು ಒಂದು ಅಮಿನೋ ಆಸಿಡ್ ಮಾಡ್ತೀವಿ. ಈ ಕೂಡ ಇದು ಆಲ್ರೆಡಿ ತಯಾರಾಗಿದೆ, ಈ ಕೂಡ ತಕ್ಕಂತೆ ಇಲ್ಲ ಅಮಿನೋ ಆಸಿಡ್. ನೆಕ್ಸ್ಟ್ ಏನು ಕೋಡ್ ಮಾಡೋದು, ಅದರಲ್ಲಿ ಏನಿರೋದು ಅವೆಲ್ಲ ರಿಮೂವ್ ಆಗಬೇಕು. ನೆಕ್ಸ್ಟ್ ರಿಮೂವ್ ಆಗಿ ಮತ್ತೆ ಒಂದು ಫಂಕ್ಷನ್ ಆಗಿ ತಯಾರಾಗಿ ಆಮೇಲೆ ಪ್ರೋಟೀನ್ ತಯಾರಾಗಬೇಕು. ಹಂಗಾಗಿ ಇಲ್ಲಿ ಓಪನ್ ರೀಡಿಂಗ್ ಫ್ರೇಮ್ ಇಲ್ಲ, ದೇರ್ ಇಸ್ ನೋ ಕೋಲಿನಿಯಾರಿಟಿ ಬಿಟ್ವೀನ್ ದಿ ಜೀನ್ ಅಂಡ್ ದಿ ಪ್ರೋಟೀನ್. ಅಂಡ್ ಇಲ್ಲಿ ಡಿಎನ್ಎ ವಿಚ್ ಫಂಕ್ಷನ್ಸ್ ಜೀನ್ ಆಗಿ ಕೆಲಸ ಮಾಡುತ್ತಲ್ಲ ನ್ಯೂಕ್ಲಿಯೈಡ್, ಯಾವ ಡಿಎನ್ಎ ಯಾವ ಭಾಗ ಅದು ಜೀನ್ ಆಗಿ ಕೆಲಸ ಮಾಡುತ್ತೋ ಅದರಲ್ಲಿ ಏನಿದೆ ನ್ಯೂಕ್ಲಿಯೈಡ್ ಸೆಲ್ ಹ್ಯಾಸ್ ಟೂ ಟೈಪ್ ಆಫ್ ಸೆಗ್ಮೆಂಟ್ಸ್. ಎರಡು ತರ ಸೆಗ್ಮೆಂಟ್ಸ್ ಇದಾವೆ, ವಿಚ್ ಕಾಲ್ಡ್ ದೆನ್ ಇಸ್ ಎಕ್ಸಾನ್ಸ್ ಅಂಡ್ ಇಂಟ್ರಾನ್ಸ್. ಏನಿದೆ ಕೆಲವು ಎಕ್ಸಾನ್ಸ್ ಕೆಲವು ಇಂಟ್ರಾನ್ಸ್. ಎಕ್ಸಾನ್ಸ್ ಇಂಟ್ರಾನ್ಸ್ ಜೀನ್ ಇಟ್ಸ್ ಫಂಕ್ಷನ್ ಇದೆ, ಸಿಸ್ಟಾನ್ ಆಗಿ ಕೆಲಸ ಮಾಡ್ತಲ್ಲ. ಅದರಲ್ಲಿ ಇನ್ ಕೇಸ್ ದಿಸ್ ಅಲ್ಲಿ ಏನಾಗಿದೆ ಅಂದ್ರೆ ನ್ಯೂಕ್ಲಿಯೈಡ್ ಸೆಲ್ ಇರುವಂತ ಜೀನ್ ಅಲ್ಲಿ ಎರಡು ಸೆಗ್ಮೆಂಟ್ಸ್ ಇವೆ. ಎರಡು ಸೆಗ್ಮೆಂಟ್ಸ್ ಕಾಣ್ಬರ್ತವೆ. ಒನ್ ಇಸ್ ಕಾಲ್ಡ್ ದೆನ್ ಕೋಡಿಂಗ್ ಸೀಕ್ವೆನ್ಸ್ ಇರೋ ಸೆಗ್ಮೆಂಟ್, ನಾನ್ ಕೋಡ್ ಮಾಡೋದಿಲ್ಲ ಅಂತ ಒಂದು ಸೀಕ್ವೆನ್ಸ್. ಈಗ ನಾವು ಎಕ್ಸಾನ್ಸ್ ಆಫ್ ಸೆಗ್ಮೆಂಟ್ ಆಫ್ ಡಿಎನ್ಎ ಇವು ಏನ್ ಮಾಡ್ತವೆ, ವಿಚ್ ಕ್ಯಾನ್ ಕೋಡ್ ದಿ ವಾಟ್ ಕಾಲ್ ಇಮೇಜ್. ಇದು ಕೋಡ್ ಮಾಡ್ತವೆ ಏನನ್ನ, ವಿಚ್ ಕ್ಯಾನ್ ಸೆಗ್ಮೆಂಟ್ ಆಫ್ ಡಿಎನ್ಎ ವಿಚ್ ಕ್ಯಾನ್ ಗಿವಿಂಗ್ ದಿ ಇನ್ಫಾರ್ಮೇಷನ್ ಟು ಸಿಂಥಸಿಸ್ ದಿ ಪ್ರೋಟೀನ್. ಯಾವ ಎಕ್ಸಾನ್ಸ್ ಅಂತೀವಿ ಅದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಅದೇ ಪ್ರೋಟೀನ್ ಬೇಕು ಅಂತ. ಎಕ್ಸಾನ್ಸ್ ಆಫ್ ಸೆಗ್ಮೆಂಟ್ ಆಫ್ ಡಿಎನ್ಎ ವಿಚ್ ಆರ್ ದಿ ಇನ್ಫಾರ್ಮೇಷನ್ ಫಾರ್ ಸಿಂಥಸಿಸ್ ಆಫ್ ಎ ಪ್ರೋಟೀನ್. ಸಿಂಥಸಿಸ್ ಆಫ್ ಎ ಪ್ರೋಟೀನ್ ತಯಾರು ಮಾಡಕ್ಕೆ ಬೇಕಾದಂತ ಇನ್ಫಾರ್ಮೇಷನ್. ಆದರೆ ಇಂಟ್ರಾನ್ಸ್ ಆಫ್ ನೋಡಿ ಡಿಎನ್ಎ ನಲ್ಲಿ ಈ ಸೆಗ್ಮೆಂಟ್ ಇದೆ, ಇದು ಇಂಟ್ರಾನ್. ಈ ಒಂದು ಸೆಗ್ಮೆಂಟ್ ಆಫ್ ಡಿಎನ್ಎ ವಿಚ್ ಆರ್ ಡು ನಾಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಟು ಸಿಂಥಸೈಸ್. ಪ್ರೋಟೀನ್ ತಯಾರು ಮಾಡಕ್ಕೆ ಯಾವ ಇನ್ಫಾರ್ಮೇಷನ್ ಇರೋದಿಲ್ಲ, ಅವನ್ನ ಇಂಟ್ರಾನ್ಸ್ ಅಂತ ಕರೀತಾರೆ. ಎಕ್ಸಾನ್ಸ್ ಆಗಿದೆ ಇನ್ಫಾರ್ಮೇಷನ್ ಟು ಸಿಂಥಸೈಸ್ ಸೆಗ್ಮೆಂಟ್ ಆಫ್ ಡಿಎನ್ಎ. ಡಿಎನ್ಎ ಒಂದು ಸೆಗ್ಮೆಂಟ್ ವಿಚ್ ಆರ್ ಇನ್ಫಾರ್ಮೇಷನ್ ಟು ಸಿಂಥಸೈಸ್ ಪ್ರೋಟೀನ್ ತಯಾರು ಮಾಡೋದು. ಈ ಇಂಟ್ರಾನ್ಸ್ ನಲ್ಲಿ ನೋಟ್ ಸೀಕ್ವೆನ್ಸ್, there is not what you call them as information to synthesize the protein ತಯಾರು ಮಾಡಕ್ಕೆ ಬೇಕಾದ ಇನ್ಫಾರ್ಮೇಷನ್ ಈ ಭಾಗದಲ್ಲಿ ಇರೋದು. ಇಲ್ಲಿ ಇರಲ್ಲ ಅಂದ್ರೆ ಇಲ್ಲಿ ಯಾರಿಗಾದ್ರೂ ಇರಲ್ಲ, ನೆಕ್ಸ್ಟ್ ಇರುತ್ತೆ ಇಲ್ಲಿ ಅಂಗಡಿಗೆ ಇರಲ್ಲ, ಈ ತರ ಇರುತ್ತೆ. ಹಂಗಾಗಿ ದಿಸ್ ಇಸ್ ಕಾಲ್ಡ್ ಇಲ್ಲಿ ಎಕ್ಸಾನ್ಸ್ ಇಂಟ್ರಾನ್ಸ್ ಅಂತ ಎರಡು ಸೆಗ್ಮೆಂಟ್ ಇದೆ ಡಿಎನ್ಎಗೆ. ಕೆಲವು
ಇನ್ಫಾರ್ಮೇಶನ್ ಇರೋದನ್ನ ಎಕ್ಸಾನ್ಸ್ ಸಿಂಥಸಿಸ್ ಪ್ರೋಟೀನ್, ಯಾವ್ದ್ರಲ್ಲಿ ಇನ್ಫಾರ್ಮೇಶನ್ ಇರೋದಿಲ್ಲ ಅದನ್ನ ಇಂಟ್ರಾನ್ಸ್ ಅಂತ ಕರಿತೀವಿ. ಈಗ ಹಂಗಾರೆ ಏನಾಗುತ್ತೆ ಅಂದ್ರೆ ಒಂದು DNA ನಲ್ಲಿ ಕೋಡಿಂಗ್ ಸೀಕ್ವೆನ್ಸ್, ನಾನ್ ಕೋಡಿಂಗ್ ಸೀಕ್ವೆನ್ಸ್. ಈಗ ನಾವು ಇಂಟ್ರಾನ್ಸ್ ಅಲ್ಲಿ ಏನಿದೆ ಅದು ಇನ್ಫಾರ್ಮೇಶನ್. ಈಗ ಜಿಕ್ಯಾಟ್ ಜೀನ್ ಅನ್ನೋದನ್ನ ನಾವು ಏನ್ ಹೇಳ್ಬೋದು, ಇದು ಸ್ಪ್ಲಿಟ್ ಜೀನ್. ಒಂದು ಜೀನ್ ಅಲ್ಲಿ ಇನ್ಫಾರ್ಮೇಶನ್ ಆಗಿರಲ್ಲ. ಯುಕ್ಯಾಟ್ ಜೀನ್ ಇದೆ, ಸ್ಪ್ಲಿಟ್ ಜೀನ್ ಅಂತ ಕರಿತೀವಿ. ಇಂಟರಪ್ಟೆಡ್ ಜೀನ್ಸ್ ಅವನು ಏನಂತ ಕರಿತೀವಿ ನಾವು, ಇಂಟರಪ್ಟೆಡ್. ಇಂಟರಪ್ಷನ್ ಇದೆ, ಸೀಕ್ವೆನ್ಸ್ ಕೋಡ್ ಮಾಡ್ತಾರೆ, ಕೆಲವು ಪ್ರೋಟೀನ್ ತಯಾರು ಮಾಡಕ್ಕೆ ಇನ್ಫಾರ್ಮೇಶನ್ ಇರುತ್ತೆ, ಕೆಲವು ಇರೋದಿಲ್ಲ. ಇಂಟರಪ್ಟೆಡ್ ಸ್ಪ್ಲಿಟ್ ಜೀನ್, ಜೀನ್ ಸ್ಪ್ಲಿಟ್ ಆಗಿದೆ, ಸ್ಪ್ಲಿಟ್ ಜೀನ್ ಅಂತ ಕರಿತೀವಿ. ಆಮೇಲೆ ಯುಕ್ಯಾಟ್ ಜೀನ್ ಸ್ಪ್ಲಿಟ್ ಜೀನ್ ಅಂತ ಯಾಕೆ ಅಂತೀರಿ ಅಂತ ಕೇಳಿ ನಿಮಗೆ. ಇಟ್ಸ್ ಎ ಬೋತ್ exon coding sequence called exon and non-coding sequence called introns. What is exon? Exon is a coding sequence, code ಮಾಡುತ್ತೆ. Introns is a non-coding sequence. ಇವೆರಡರಿಂದ ಸ್ಪ್ಲಿಟ್ ಜೀನ್ಸ್. ಅದಕ್ಕೆ ನಾವು ಅದನ್ನ ಸ್ಪ್ಲಿಟ್ ಜೀನ್ಸ್ ಅಂತ ಕರಿತೀವಿ. ಎಕ್ಸಾನ್ಸ್ ಆರ್ ದಿ ಕೋಡಿಂಗ್ ಸೀಕ್ವೆನ್ಸಸ್ ಬೈ ದಿ ಇಂಟ್ರಾನ್ಸ್ ಆರ್ ದಿ ನಾನ್ ಕೋಡಿಂಗ್ ಸೀಕ್ವೆನ್ಸ್. ನೆನಪಿಟ್ಕೋಬೇಕು, ಎಕ್ಸಾನ್ಸ್ ಅನ್ನೋದು ಕೋಡಿಂಗ್ ಸೀಕ್ವೆನ್ಸ್, ಇಂಟ್ರಾನ್ಸ್ ಆರ್ ನಾನ್ ಕೋಡಿಂಗ್ ಸೀಕ್ವೆನ್ಸ್. ಈಗ ನಾವು ಏನಾಗುತ್ತೆ ಈ ಕೇಸದಲ್ಲಿ, ಈ ಸ್ಪ್ಲಿಟ್ ಜೀನ್ ಇದರಿಂದ ಯುಕ್ಯಾಟ್ ಜೀನ್ ಸ್ಪ್ಲಿಟ್ ಜೀನ್ ಇಂದ ಇದೇನಂದ್ರೆ ಸೆವರಲ್ ಇದು ಸ್ಪ್ಲಿಟ್ ಇಂಟು ಸೆವರಲ್ ಡಿಸ್ಕ್ರೀಟ್ ಯೂನಿಟ್ಸ್ ಸ್ಪ್ಲಿಟ್ ಆಗುತ್ತೆ. ಈ ನೋಡಿದ್ರೆ ಕೋಡಿಂಗ್ ಸೀಕ್ವೆನ್ಸ್ ಇಂಟ್ರಾನ್ ಎಕ್ಸಾನ್ ಹಿಂಗೆ ಸ್ಪ್ಲಿಟ್ ಆಗುತ್ತೆ. ಇಟ್ ಗೋಯಿಂಗ್ ಟು ಸ್ಪ್ಲಿಟ್ ಇಂಟು ವಾಟ್ ಕಾಲ್ಡ್ ಆಸ್ ಸ್ಪ್ಲಿಟ್ ಜೀನ್ ಅಂದ್ರೆ ಸ್ಪ್ಲಿಟ್ ಆಗೋದ್ರಿಂದ ಏನಾಗುತ್ತೆ, ನಾವು ಇನ್ ಕೇಸ್ ಎಂಟೈರ್ ಜೀನ್ ಇಸ್ ಟ್ರಾನ್ಸ್ಕ್ರೈಬ್ಡ್, ಎಂಟೈರ್ ಜೀನ್ ಇಸ್ ಟ್ರಾನ್ಸ್ಕ್ರೈಬ್ಡ್ ಇಂಟು ಈ ವಸ್ತು ಜೀನ್ ಇಲ್ಲ ಟ್ರಾನ್ಸ್ಕ್ರೈಬ್ ಆಗುತ್ತೆ, ತಯಾರಾಗುತ್ತೆ RNA. ಈ RNA ನಾವು ಹೆಟೆರೋಜಿನಿಯಸ್ RNA. ಯಾಕೆ ಹೆಟೆರೋಜಿನಿಯಸ್ RNA? RNA ಸರ್ಟನ್ ಕೋಡಿಂಗ್ ಸೀಕ್ವೆನ್ಸ್ ಕೆಲವು ನಾನ್ ಕೋಡಿಂಗ್ ಅಂತ ಒಂದು RNA ಎಂಟೈರ್ ವಸ್ತು ಜೀನ್ ಟ್ರಾನ್ಸ್ಕ್ರೈಬ್ ಆದಾಗ ಇಟ್ಸ್ ಲೈಕ್ ಬೋತ್ ಕೋಡಿಂಗ್ ಸೀಕ್ವೆನ್ಸ್ ನಾನ್ ಕೋಡಿಂಗ್ ಸೀಕ್ವೆನ್ಸ್ ಇರೋದ್ರಿಂದ ಇಂಥ RNA ನಾವು ಹೆಟೆರೋಜಿನಿಯಸ್ RNA. ಹೆಟೆರೋಜಿನಿಯಸ್ RNA ಗೆ ಬೋತ್ ಇಂಟ್ರಾನ್ಸ್ ಅಂಡ್ ಎಕ್ಸಾನ್ಸ್. ಆಮೇಲೆ ಏನಾಗುತ್ತೆ ಅಂದ್ರೆ what called as ಇಲ್ಲಿ ಲೇಟರ್ ಆಗಿ ಎರಡು ಸೀಕ್ವೆನ್ಸ್ ಕೋಡಿಂಗ್ ಸೀಕ್ವೆನ್ಸ್ ಇದೆ, ನಾನ್ ಕೋಡಿಂಗ್ ಕೋಡ್ ಮಾಡೋ ಸೀಕ್ವೆನ್ಸ್ ಇದೆ. ಹಾಗಾದ್ರೆ ಕೋಡಿಂಗ್ ತಯಾರಾಗುತ್ತೆ, ಇಲ್ಲಿ ಕೋಡಿಂಗ್ ಕರೆಕ್ಟ್ ಆಗಿ ತಯಾರಾಗಲ್ಲ. ಇಷ್ಟೇ ಮಾತ್ರ ಆಮೇಲೆ ಕೋಡ್ ನೋಡಿ ಕೋಡ್ ಮಾಡುತ್ತೆ, ಇದು ಕೋಡ್ ಮಾಡೋದಿಲ್ಲ. ಅವಾಗ ಗ್ಯಾಪ್ ಆಗ್ಬಿಡುತ್ತೆ, ಪ್ರೋಟೀನ್ ತಯಾರಾಗ ಸ್ಪ್ಲಿಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಒಂದು ಮೆಕ್ಯಾನಿಸಮ್ ನಡೀತದೆ, ಸ್ಲೈಸಿಂಗ್ ಡ್ಯೂರಿಂಗ್. ಅವಾಗ ಏನಾಗುತ್ತೆ, ಹೆಟೆರೋಜಿನಿಯಸ್ RNA ಅಲ್ಲಿ ಏನಾಗುತ್ತೆ RNA ತಯಾರಾಗುತ್ತೆ. ಹೆಟೆರೋಜಿನಿಯಸ್ RNA ಏನಾಗುತ್ತೆ ಅದ್ರ ಪ್ರೋಸೆಸ್ ಗಳಿದೆ ಸ್ಲೈಸಿಂಗ್ ಆಗುತ್ತೆ. ಸ್ಲೈಸಿಂಗ್ ಆದಾಗ ಏನಾಗುತ್ತೆ, in splicing introns non coding sequence are removed. They get removed. Only the coding sequence of the exons are joined to form a functional mRNA. ಅವಾಗ ಏನಾಗುತ್ತೆ, ಒಂದು ಫಂಕ್ಷನಲ್ mRNA ತಯಾರಾಗುತ್ತೆ. ಈ ಫಂಕ್ಷನಲ್ mRNA ತಯಾರಾಗುತ್ತಲ್ಲ, ಇದು ಲೇಟರ್ ಅಂದ್ರೆ in case the ಒಂದು later in the introns present in the RNA are removed. ಈ RNA ಗೆ exogenous RNA ಇರುವಂತ introns are removed. Only the exons are joined to form a functional mRNA. This process is what we call splicing ಅಂತ ಕರೀತೀವಿ. ಇದನ್ನ splicing ಅಂತ ಕರೀತೀವಿ. This mRNA ಅದೇನ್ ಮಾಡ್ತಾವಾಗ ಅಲ್ಲಿ ಇಂಟ್ರಾನ್ಸ್ ಎಲ್ಲ ರಿಮೂವ್ ಆದ ಓನ್ಲಿ ಎಕ್ಸಾನ್ಸ್ ಇರುವಂತ ಒಂದು ಫಂಕ್ಷನಲ್ mRNA ಆಯ್ತು. ದಿಸ್ ಫಂಕ್ಷನಲ್ mRNA ಸಿಂಥಸೈಸ್ ದಿ ಒನ್ ಕೈಂಡ್ ಆಫ್ ಪ್ರೋಟೀನ್. ಇಲ್ಲಿ ಒಂದೇ ತರದ ಒಂದು ಪ್ರೋಟೀನ್ ಅನ್ನು ತಯಾರು ಮಾಡುತ್ತೆ. ಇಲ್ಲಿ ಅನೇಕ ಪ್ರೋಟೀನ್ ತಯಾರು ಮಾಡುತ್ತಲ್ಲ ಹಂಗಲ್ಲ, ಓನ್ಲಿ ಒನ್ ಟೈಪ್ ಆಫ್ ಪ್ರೋಟೀನ್ ಇಸ್ ತಯಾರಾಗುತ್ತೆ. ದಟ್ಸ್ ಕಾಲ್ಡ್ ಯೂಕ್ಯಾರಿಯೋಟಿಕ್ ಜೀನ್. ಒಂದೇ ಪ್ರೋಟೀನ್ ತಯಾರಾಗಲ್ಲ, ಮಾನೋಸಿಸ್ಟಾನಿಕ್. ಇಲ್ಲಿ ಅನೇಕ ಸಿಸ್ಟಾನ್ಸ್ಗಳು ಜೀವನದಲ್ಲಿ ಅನೇಕ ಫಂಕ್ಷನಲ್ ಯೂನಿಟ್ ಇದ್ದು ಅನೇಕ ಪ್ರೋಟೀನ್ಸ್ಗಳು ತಯಾರು ಮಾಡೋದ್ರಿಂದ ಪಾಲಿಸಿಸ್ಟಾನಿಕ್, ಯಾವುದು ಯೂಕ್ಯಾರಿಯೋಟಿಕ್, ಪ್ರೊಕ್ಯಾರಿಯೋಟಿಕ್. ಯೂಕ್ಯಾರಿಯೋಟಿಕ್ ಓನ್ಲಿ ಒನ್ ಸಿಸ್ಟಾನಿಕ್, ಅದು ಮೊನೋಸಿಸ್ಟಾನಿಕ್ ಆಗಿರುತ್ತೆ. ಓನ್ಲಿ ಒನ್ ಕೈಂಡ್ ಆಫ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮೊನೋಸಿಸ್ಟಾನಿಕ್. ಅರ್ಥ ಆಯ್ತಲ್ಲ? ದಿಸ್ ಇಸ್ ರಿಗಾರ್ಡಿಂಗ್ ದಿ ಜೀನ್ಸ್ ಇನ್ ಕೇಸ್ ಆಫ್ ದಿ ಪ್ರೊಕ್ಯಾರಿಯೋಟಿಕ್ DNA ಒಂದು ಜೀನ್ ಮತ್ತೆ ಯೂಕ್ಯಾರಿಯೋಟಿಕ್ ಒಂದು ಜೀನ್ ಹೆಂಗೆ ಕೆಲಸ ನಿರ್ವಹಿಸುತ್ತೆ, ಪ್ರೋಟೀನ್ ಹೆಂಗೆ ತಯಾರು ಮಾಡುತ್ತೆ ಎಕ್ಸ್ಪ್ರೆಸ್ ಆಗುತ್ತೆ ನನ್ಗೆ ಹೇಳಿ. ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಜೀನ್ ಅಂಡ್ ಯೂಕ್ಯಾರಿಯೋಟಿಕ್ ಜೀನ್? ನೀವು ಓದಿದ್ರೆ ಪ್ರೊಕ್ಯಾರಿಯೋಟಿಕ್ ಜೀನ್ ಇದೆ ಪಾಲಿಸಿಸ್ಟಾನಿಕ್, ಯೂಕ್ಯಾರಿಯೋಟಿಕ್ ಜೀನ್ ಇದೆ ಮೊನೋಸಿಸ್ಟಾನಿಕ್. ಅದೊಂದು ಡಿಫರೆನ್ಸ್. ಆಮೇಲೆ ಇಟ್ಸ್ ಪ್ರೊಕ್ಯಾರಿಯೋಟಿಕ್ ಜೀನ್ ಅಲ್ಲಿ ಯಾವ ಸ್ಪ್ಲಿಟ್ ಜೀನ್ ಇದೆ, ಎಕ್ಸಾನ್ಸ್ ಅಂಡ್ ಇಂಟ್ರಾನ್ಸ್ ಇದಾವ, ಕೋಡಿಂಗ್ ಸೀಕ್ವೆನ್ಸ್ ನಾನ್ ಕೋಡಿಂಗ್ ಸೀಕ್ವೆನ್ಸ್ ಇದಾವ. Gene is not having a information for gene having information for the synthesis of protein, but gene also having information for the not having information for the synthesis of protein. ಎರಡು ಇಲ್ಲ, ಎಲ್ಲ ಓಪನ್ ರೀಡಿಂಗ್ ಫ್ರೇಮ್ ಇದೆ. ಎಲ್ಲರೂ ಕೋಡಿಂಗ್ ಕೋಡ್ ಮಾಡಕ್ಕೆ ಇದೆ, ಇನ್ಫಾರ್ಮೇಶನ್ ಫಾರ್ ದಿ ಪ್ರೋಟೀನ್ ಸಿಂಥಸಿಸ್ ಮಾಡಕ್ಕೆ ಎಲ್ಲ ಬರೀ ಇನ್ಫಾರ್ಮೇಶನ್ ಅಷ್ಟೇ ಇರುತ್ತೆ. ಇಲ್ಲಿ ಕೆಲವು ಕಡೆ
ಇನ್ಫಾರ್ಮೇಶನ್ ಇರುತ್ತೆ ಕೋಡಿಂಗ್ ಸೀಕ್ವೆನ್ಸ್ ಜೀನ್ ಅಲ್ಲಿ ಫಾರ್ ಪ್ರೋಟೀನ್ ಸಿಂಥಸಿಸ್ ಮಾಡಕ್ಕೆ ಕೆಲವೊಂದ್ರೆ ಇಲ್ಲಿ ನೋ ಇನ್ಫಾರ್ಮೇಶನ್ ಇರೋದಿಲ್ಲ, ಹಂಗೇನಿಲ್ಲ. ಹಾಗಾಗಿ ಇಲ್ಲಿ there is a no split gene, ಇಲ್ಲಿ ಯುಕ್ಯಾರಿಯೋಟ್ there is split gene. Polycystonic, monocystonic. Prokaryotic gene is polycystonic and monocystonic eukaryote. There is no split gene in case of prokaryote, there is split gene in case of eukaryote gene. ಹಂಗಾಗಿ ಇದು ಮೇಕ್ ಎ ಡಿಫರೆನ್ಸ್ ನಾವು ಮಾಡಬಹುದು ಬಿಟ್ವೀನ್ ದಿ ಜೀನ್ಸ್ ಆಫ್ ಪ್ರೊಕ್ಯಾರಿಯೋಟ್ ಅಂಡ್ ಯುಕ್ಯಾರಿಯೋಟ್ಸ್. ಓಕೆ, ದಿಸ್ ಐ ಕಂಪ್ಲೀಟ್ ಡಿವೈಡ್ ಮಾಡಿದ್ರೆ ಜೀನ್ ಅಂದ್ರೆ ಏನು, ಜೀನ್ ಸ್ಟ್ರಕ್ಚರ್ ಅಂದ್ರೆ ಏನು, ನೋಡಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಏನಿರುತ್ತೆ ಅಂತ. ನೆಕ್ಸ್ಟ್ ಈ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ RNA ತಯಾರಾಗುತ್ತೆ ಅಂತ ಹೇಳಿಲ್ಲ, ಅದು ಹೆಂಗೆ ತಯಾರಾಗುತ್ತೆ ಆ ಕ್ರಿಯೆ ಅಂತ ಹೇಳಿ ನಾವು RNA ತಯಾರಾಗುತ್ತೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ, ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ಚೈನ್ ಇನಿಷಿಯೇಷನ್, ಚೈನ್ ಎಲಾಂಗೇಷನ್, ಚೈನ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಇನಿಷಿಯೇಷನ್ ಆಮೇಲೆ ಉದ್ದ ಆಗ್ತಾ ಹೋಗುತ್ತೆ, ಆಮೇಲೆ ನಿಲ್ಲುತ್ತೆ ಚೈನ್ ಟರ್ಮಿನೇಷನ್ ಅಂತ. ಆವಾಗ ಒಂದು DNA ಸ್ಟೆಪ್ ಟೆಂಪ್ಲೇಟ್ ಮೇಲೆ ಒಂದು RNA ತಯಾರಾಗೋಣ ನೆಕ್ಸ್ಟ್ ಕ್ಲಾಸ್.